Amen. Recently, this World Cup concluded. ಸ್ವಲ್ಪ ದಿನದ The ಹಿಂದೆ Cricket World Cup. ಕ್ರಿಕೆಟ್ ವರ್ಲ್ಡ್ ಕಪ್ ಅದು ಮುಕ್ತಾಯಗೊಂಡಿತು. How many of you were very excited with the results? ಎಷ್ಟು ಜನ ಆ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಬಹಳ ಎಕ್ಸೈಟೆಡ್ಮೆಂಟ್ ಇದ್ದಿರಿ? Oh, only one. ಕೇವಲ ಒಬ್ಬರಿಗೆ ಏನಾಗ್ತದೆ ಅನ್ನುವಂತ. I think everyone will tell you, come outside, we will see. ಎಲ್ಲರೂ ಹೇಳ್ತಾರೆ ಹೊರಗಡೆ ಬರ್ರಿ ನಾವು ಹೇಳ್ತೇವೆ ನಿಮ್ಗೆ. All of us were disappointed, right? ನಾವೆಲ್ಲರೂ ಬಹಳ ಬೇಸರಗೊಂಡ್ವಿ ಅಲ್ರಿ. We were so excited, hopefully that India will win the World Cup. ನಮಗೆ ಒಂದು ಬಯಕೆ ಇತ್ತು, ಏನಂದ್ರೆ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆಲ್ತದೆ ಅಂತ ಹೇಳಿ. What do we do when you feel like that you have been let down? ಏನ್ ಮಾಡಬೇಕು ನೀವು ಈ ಒಂದು ರೀತಿ ಒಳಗೆ ಸೋತಿರುವಂತ ಸ್ಥಿತಿಯಲ್ಲಿ ಆಗಿರುವಂತ ಸನ್ನಿವೇಶ ಅನುಭವಿಸುವಂತ ಸಂದರ್ಭದಲ್ಲಿ You expected something, ನೀವು ಏನೋ ಅಪೇಕ್ಷಿಸಿದ್ದೀರಿ and it didn't happen. ಅದಾಗ್ಲಿಲ್ಲ. You are let down. You have been, this disappointed. ನಿಮಗೆ ಈ ಒಂದು ಆಗಿರುವಂತ ಘಟನೆ ನಿಮಿತ್ತ ಬಹಳ ದುಃಖಿತರಾಗಿದ್ದೀರಿ, ನಿರಾಶೆಗೊಂಡಿದ್ದೀರಿ. I think the security was increased to the houses of many of the cricketers. ಅನೇಕ ಕ್ರಿಕೆಟ್ ಆಡುವಂತ ಒಂದು ಆಟಗಾರರ ಮನೆಗಳಲ್ಲಿ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡಿದ್ರು, ಹೆಚ್ಚಿಸಿದ್ರು. Why? Because they are disappointed. Disappointed people can do very dangerous things. ಯಾಕೆ ಸೋತಿರುವ ನಿಮಿತ್ತ ಜನರು ದುಃಖದಲ್ಲಿ ನಿರಾಶೆಯಲ್ಲಿದ್ದಾರೆ, ಅದರ ನಿಮಿತ್ತ ಮನೆಯ ಮೇಲೆ ಆಗಿರ್ಬೋದು, ಅವರ ಮೇಲೆ ಆಗಿರ್ಬೋದು, ಏನಾದರೂ ಸಮಸ್ಯೆ ಮಾಡಬಹುದು ಅನ್ನೋದಕ್ಕಾಗಿ ಆ ರೀತಿ ಸೆಕ್ಯೂರಿಟಿ. But then my question to you today, ಆದ್ರೆ ನನ್ನ ಪ್ರಶ್ನೆ ಇದನ್ನ ನಿಮಗೆ, what do you do when it appears like when God disappoints you? ಯೋಚಿಸ್ರಿ, ದೇವರು ನಿಮಗೆ ನಿರಾಶೆ ಮಾಡಿದ್ರೆ ಹೇಗೆ ಅನಿಸ್ಬೋದು? What do you do? ನೀವೇನ್ ಮಾಡ್ತೀರಾ? It's been 400 years. There is not a single miracle. There is no prophecy. There is no word. 400 ವರ್ಷಗಳವರೆಗೂ ಯಾವುದೇ ರೀತಿಯ ಅದ್ಭುತಗಳಿಲ್ಲ, ಯಾವುದೇ ರೀತಿಯ ಮಾತುಗಳಾಗ್ಲಿ, ಪ್ರಕಟಣೆಗಳಾಗ್ಲಿ ಏನೂ ಇಲ್ಲ. No signs, no wonders. ಯಾವುದೇ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳು ಇಲ್ವೇ ಇಲ್ಲ. And then ಅದರ ನಂತರ suddenly, ತಕ್ಷಣವೇ night time, ರಾತ್ರಿಯ ಜಾವದಲ್ಲಿ there are shepherds who are watching their flock by night. ಅಲ್ಲಿ ಕುರುಬರು ರಾತ್ರಿ ತಮ್ಮ ಕುರಿಗಳನ್ನು ಕಾಯ್ತಾ ಅಲ್ಲಿ ಕೂತ್ಕೊಂಡಿದ್ದಾರೆ. Imagine this, 400 years of silence. ಯೋಚಿಸಿ ನೋಡ್ರಿ, 400 ವರ್ಷ ಯಾವುದೇ ಸಂಗತಿ ಮಾತುಕತೆ ಇಲ್ಲದೆ ಶಾಂತವಾಗಿರುವಂತ ಒಂದು ಸಮಯ. Luke chapter 2 verse 10. ಲೂಕನ ಸುವಾರ್ತೆ 2:10. The angels appear to the shepherds who are watching the flock by night, and this is what they say. ರಾತ್ರಿಯ ಜಾವದಲ್ಲಿ ದೇವದೂತರು ಆ ಸಮಯದಲ್ಲಿ ಆ ಒಂದು ಕುರುಬರನ್ನ ಭೇಟಿಯಾಗುವುದಕ್ಕಾಗಿ ಬಂದಿರುವಂತದ್ದು. And they say, ಅವರು ಹೇಳ್ತಾರೆ, don't be afraid. He said, I bring you good news that will bring great joy to all people. The Savior, yes, the Messiah, the Lord has been born today in Bethlehem, the city of David, and you will recognize him by this sign. You will find a baby wrapped snugly in strips of clothes lying in a manger. 2ನೇ ಅಧ್ಯಾಯದ 10ನೇ ವಚನ ಲೂಕನ ಸುವಾರ್ತೆ. ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. Notice these words. ಇದನ್ನು ಗಮನಿಸ್ರಿ ವಾಕ್ಯವನ್ನ. Good news that bring great joy to all people. ಅಲ್ಲಿ ಜನರಿಗೆ ಹೇಳಲ್ಪಡುವಂತಹ ಸುದ್ದಿ ಎಲ್ಲಾ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಸುದ್ದಿ. Great joy. ಮಹಾ ಸಂತೋಷ. But in reality, ನಿಜವಾಗ್ಲೂ ಅಲ್ಲಿ ಗಮನಿಸುವುದಾಗಿದ್ದಲ್ಲಿ, yes, great joy to all people. ಹೌದು, ಎಲ್ಲಾ ಜನರಿಗೆ ಮಹಾ ಸಂತೋಷ ಅದು. But in practical terms, if you ask Mary and Joseph, ಆದ್ರೆ ಪ್ರಾಯೋಗಿಕವಾಗಿ ಮರಿಯಳಿಗೆ ಮತ್ತು ಯೋಸೇಫನಿಗೆ ಈ ಪ್ರಶ್ನೆ ಕೇಳುವುದಾಗಿದ್ದಲ್ಲಿ, was it exciting
to be in this journey, ಈ ಒಂದು ಪ್ರಯಾಣದಲ್ಲಿ ಬಹಳ ಉತ್ಸುಕರಾಗಿದ್ರ, their story is a heartbreaking story. ಆದ್ರೆ ಅವರ ಒಂದು ಕತೆ ಹೃದಯವನ್ನ ಮುರಿಯಲ್ಪಟ್ಟಿರುವಂತ ನೋವಿನ ಕತೆ ಆಗಿರ್ತದೆ. You know, it's this young couple. ಈ ಒಂದು ಯೌವನಸ್ಥ ಒಂದು ದಂಪತಿಗಳು, You know, they feel maybe they are betrayed, they are deceived. ಅವರು ಮೋಸ ಹೋಗಿದ್ದಾರೋ ಏನೋ ಅಥವಾ ಬಿಡಲ್ಪಟ್ಟಿದ್ದಾರೋ ಏನೋ ಅನ್ನೋ ಭಾವ. The husband and wife relationship is going through a big difficult time. ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿರುವಂತಹ ಸಂಬಂಧ ಬಹಳ ದೊಡ್ಡ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ. In an unfair way, in a very wrong way, Mary is being criticized. ಬಹಳ ತಪ್ಪಾದ ರೀತಿಯಲ್ಲಿ ಮರಿಯಳನ್ನ ಅವಳನ್ನ ಹೇಳುವಂತದ್ದು, ಅವಳ ಬಗ್ಗೆ ಹೀಯಾಳಿಸುವಂತ ಸ್ಥಿತಿ ಉಂಟಾಗಿದೆ. She is being hated. ಅವಳು ಆ ಒಂದು ವಿಷಯದ ನಿಮಿತ್ತದಿಂದ ಅವಳನ್ನ ಅವರು ದ್ವೇಷಿಸುವಂತ ರೀತಿ. She is being shamed. ಅವಳು ಹಾಸ್ಯಾಸ್ಪದವಾಗಿರುವಂತ ನಾಚಿಕೆ ಪಡ್ತಾ ಇರುವಂತ ಸ್ಥಿತಿ. She is being humiliated. ಅವಳು ಸಂಪೂರ್ಣವಾಗಿ ತಗ್ಗಿಸಲ್ಪಟ್ಟು ಬೀಳಲ್ಪಟ್ಟಿರುವಂತ ಸ್ಥಿತಿ. She goes through a traumatic birth journey. ಆ ಒಂದು ಪ್ರಯಾಣದಲ್ಲಿ, ಆ ಜನ್ಮ ಕೊಡುವಂತ ಪ್ರಯಾಣದಲ್ಲಿ ಬಹಳ ರೀತಿಯ ಒಂದು ಮಾನಸಿಕ ಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದಾರೆ. It is like a nightmare. ಅದು ಒಂದು ರಾತ್ರಿಯ ಕನಸು, ಹಗಲು ಕನಸಿನಂತೆ ಆಗುತ್ತಾ ಇರುವಂತ ಸ್ಥಿತಿ. And then they have to run from the place to hide from Herod. ಆ ಒಂದು ಸ್ಥಳದಿಂದ ಮುಚ್ಚಿಕೊಳ್ಳುವುದಕ್ಕಾಗಿ, ಹೆರೋದನ ಒಂದು ಸ್ಥಳದಿಂದ ಆ ವ್ಯಕ್ತಿಯಿಂದ ಮುಚ್ಚಿಕೊಳ್ಳುವುದಕ್ಕಾಗಿ ಹೋಗ್ತಾ ಇರುವಂತ ಸ್ಥಿತಿ. Why? ಯಾಕೆ? Why all this? ಯಾಕೆ ಈ ರೀತಿಯಾಗಿರುವಂತ ಸ್ಥಿತಿ? Why all this kind of experiences Mary had to go through? ಯಾಕೆ ಈ ವಿಧವಾಗಿರುವಂತ ಅನುಭವದಲ್ಲಿ ಮರಿಯಳು ಹಾದು ಹೋಗಬೇಕಾಗಿತ್ತು? Why Joseph had to go through this kind of difficulty? ಈ ರೀತಿಯಾಗಿರುವಂತ ಸ್ಥಿತಿಯಲ್ಲಿ ಯೋಸೇಫನು ಯಾಕೆ ಹಾದು ಹೋಗಬೇಕಾಗಿತ್ತು? All because ಎಲ್ಲ ವಿಷಯಗಳು ಯಾಕಂದ್ರೆ they were trying to do what God asked them to do. ಯಾಕೆ ಅಂತಂದ್ರೆ ದೇವರು ಏನು ಹೇಳಿದನೋ ಅದನ್ನು ಮಾಡುವುದಕ್ಕಾಗಿ ಈ ಸ್ಥಿತಿಯಲ್ಲಿ ಹಾದು ಹೋಗಬೇಕಾಯಿತು. It was not fun. ಇದು ಬಹಳ ಉತ್ಸಾಹ ಉಲ್ಲಾಸದ ಒಂದು ಸಮಯ ಅಲ್ಲ. We put Christmas songs and dance. ನಾವು ಕ್ರಿಸ್ಮಸ್ ಹಾಡುಗಳನ್ನು ಹಾಕಿ ಡ್ಯಾನ್ಸ್ ಮಾಡ್ತೇವೆ. We look at everywhere Christmas means people are drinking and dancing. ನಾವು ಹೊರಗಡೆ ನೋಡ್ತೇವೆ ಕ್ರಿಸ್ಮಸ್ ಅಂತಂದ್ರೆ ಎಲ್ಲರೂ ಕುಡಿತಾ ಇದ್ದಾರೆ, ಕುಡಿದು ಮಜಾ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. That is not the real Christmas. ಆದ್ರೆ ನಿಜವಾದ ಕ್ರಿಸ್ಮಸ್ ಅದಲ್ಲ. Recognize what Christmas meant to Joseph and Mary. ಯೋಸೇಫನಿಗೂ ಮತ್ತು ಮರಿಯಳಿಗೂ ನಿಜವಾದ ಕ್ರಿಸ್ಮಸ್ ಅಂತಂದ್ರೆ ಏನಾಗಿತ್ತು ನೋಡ್ರಿ. Take time to reflect upon that. ಅದರ ಮೇಲೆ ಒಂದು ಸ್ವಲ್ಪ ಧ್ಯಾನ ಮಾಡಿ ನೋಡ್ರಿ. Possibly when that engagement took place, ಆ ಒಂದು ಎಂಗೇಜ್ಮೆಂಟ್ ಆಗಿರುವಂತ ಒಂದು ಸಮಯದಲ್ಲಿ secretly maybe Joseph and Mary are looking at each other. ಸೀಕ್ರೆಟ್ ಆಗಿ, ರಹಸ್ಯವಾಗಿ ಮರಿಯಳು ಮತ್ತು ಯೋಸೇಫನ್ ಒಬ್ಬರನ್ನೊಬ್ರು ನೋಡ್ತಾ ಇದ್ದಾರೆ. And like as any young couple, ಯೌವನಸ್ಥರಾಗಿರುವಂತ ದಂಪತಿಗಳು ಹೇಗೆ ನೋಡ್ತಾರೆ ಒಬ್ಬರನ್ನೊಬ್ರು ಹಾಗೆ possibly they are dreaming. ಅವರು ಒಬ್ಬರನ್ನೊಬ್ರು ನೋಡಿ ಕನಸು ಕಾಣ್ತಾ ಇರ್ಬೋದು. We'll go to honeymoon to Sea of Galilee. ಗಲ್ಲಾಯದ ಸಮುದ್ರದ ತೀರದಲ್ಲಿ ನಾವು ಹನಿಮೂನಿಗೆ ಹೋಗೋಣ. Then we will set up our house in Nazareth. ನಜರೇತ್ನಲ್ಲಿ ನಮ್ಮ ಮನೆಯನ್ನ ಸೆಟ್ ಮಾಡಿ ಅಲ್ಲಿ ನಾವು ಬದುಕೋಣ. Maybe they are texting each other or calling each other anyway. We don't know how they were communicating, but then excited about the marriage. ಅವರು ಮೆಸೇಜ್ ಮಾಡ್ತಾ ಇರ್ಬೋದು, ಕಾಲ್ ಮಾಡ್ತಾ ಇದ್ರು, ಹೇಗೆ ಗೊತ್ತಿಲ್ಲ. ಆದ್ರೆ ಅವರು ಆ ಒಂದು ಮದುವೆಗೆ ಸಂಬಂಧಪಟ್ಟಂತೆ ಬಹಳ ಉತ್ಸುಕರಾಗಿದ್ರು. Maybe they are planning, how many children we will have. I don't know whether those who get married are preparing for marriage, do they talk those things? Possibly they may be talking. How many children you want? How many children I want? Imagine the conversations that are taking place. ಅವರು ಆ ಸಮಯದಲ್ಲಿ ಸಾಧ್ಯತೆ ಇರ್ಬೋದು, ಒಬ್ರಿಗೊಬ್ರು ಮಾತನಾಡ್ತಾ, ಎಷ್ಟು ಮಕ್ಕಳು, ನಿನಗೆ ಎಷ್ಟು ಲೈಕು, ಎಷ್ಟು ಮಂದಿ ಇರಲಿ, ನಮಗೆ ಎಷ್ಟು ಮಂದಿ ಮಕ್ಕಳಾಗೋಣ, ಈ ರೀತಿ ಯೋಚಿಸ್ತಾ ಇರ್ಬೋದು. You know what? The moment we'll clear all these marriage loans, this is what we will do. ಈ ಮದುವೆ ಆಗುವಂತ ಸಂದರ್ಭದಲ್ಲಿ ಏನ್ ಲೋನ್ ಆಗಿದೆಯಲ್ಲ ಇವೆಲ್ಲ ಕ್ಲಿಯರ್ ಆದ ನಂತರ ನಾವು ಇದನ್ನ ಮಾಡೋಣ. You know what? What we will do, your business, this carpentry business, we will expand it very well.
ಈ ಒಂದು ಕಾರ್ಪೆಂಟ್ರಿ ಬಿಸ್ನೆಸ್ ಏನು ಮಾಡ್ತಾ ಇದೆಯಲ್ಲ, ಆಲ್ರೆಡಿ ಇದನ್ನು ಮಾಡ್ತಾ ಇದ್ದೀವಿ, ಇದನ್ನು ನಾವು ಇನ್ನೂ ಮದುವೆ ಆದ ನಂತರ ಇನ್ನೂ ಹೆಚ್ಚಿಸೋಣ, ಅದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸೋಣ. Maybe Mary is telling, as we will expand, we will get more workers, we will expand from Nazareth, we will open a franchisee in Galilee region near the seashore. We will have one, and maybe we will also have one in Jerusalem. All these places we will set up a branch carpentry shop. Great ideas. ಈ ಬಿಸ್ನೆಸ್ ಅನ್ನ ಹೆಚ್ಚಿಸೋಣ, ಬಿಸ್ನೆಸ್ ಅನ್ನ ಹೆಚ್ಚಿಸೋದ್ರ ನಿಮಿತ್ತದಿಂದ ಹೆಚ್ಚು ವರ್ಕರ್ಸ್ ಕೆಲಸಗಾರರನ್ನ ಕರೆದುಕೊಳ್ಳೋಣ. ಅಷ್ಟು ಮಾತ್ರವಲ್ಲದೆ ನಮ್ದು ಇದು ಇದೇ ಸ್ಥಳದಲ್ಲಿ ಬಿಸ್ನೆಸ್ ಬೇಡ, ಗಲ್ಲಾಯದಲ್ಲಿನೂ ಬಿಸ್ನೆಸ್ ಅನ್ನ ಹೊಸದಾಗಿ ಸ್ಟಾರ್ಟ್ ಮಾಡೋಣ, ಯೆರೂಸಲೇಮ್ನಲ್ಲಿ ಸ್ಟಾರ್ಟ್ ಮಾಡೋಣ. ಹೀಗೆಲ್ಲ ರೀತಿಯ ಆಶೆ ಆಕಾಂಕ್ಷೆಗಳನ್ನ ಅವ್ರು ಇಟ್ಟುಕೊಂಡು ಯೋಚಿಸ್ತಾ ಇರ್ಬೋದು. And God interrupts their plan. ಅಂಥ ಸಂದರ್ಭದಲ್ಲಿ ದೇವರು ಅವರ ಎಲ್ಲಾ ರೀತಿಯ ಯೋಜನೆ ಮಧ್ಯದಲ್ಲಿ ಪ್ರವೇಶಿಸ್ಬಿಟ್ಟು God interrupts their plan. ಅವರ ಯೋಜನೆ ಪ್ಲಾನ್ ನಲ್ಲಿ ಮಧ್ಯದಲ್ಲಿ ದೇವರು ಪ್ರವೇಶಿಸಿಬಿಟ್ಟ. What does he assign them for? ಅವರು ಯಾವ ವಿಷಯವನ್ನ ಮಾಡ್ಬೇಕಂತ ಹೇಳಿ ದೇವರು ಅವ್ರಿಗೆ ಹೇಳಿದ್ನು? Complicated, ಬಹಳ ಕಠಿಣ ಆಗಿರುವಂತದ್ದು, inconvenient, ಅದು ಬಹಳ ನಮ್ಗೆ ಸುಲಭ ಅನ್ಸೋದಿಲ್ಲ ಮಾಡುವುದಕ್ಕೆ ಅಂತ ಕೆಲಸ, untimely, ಅದನ್ನ ನೆನೆಸ್ಲಿಕ್ಕೂ ಆಗ್ಲಾರ್ದಂತ ಪರಿಸ್ಥಿತಿ, and seemingly an unfair assignment. ನಿಜವಾಗ್ಲೂ ಹೇಳ್ಬೇಕಾಗಿದ್ದಲ್ಲಿ ಇದು ಉತ್ತಮ ಅನ್ಸೋದೇ ಅಲ್ರಿ, ಅಂತ ರೀತಿಯ ಒಂದು ಕೆಲಸ ದೇವರು ಅವ್ರಿಗೆ ಕೊಟ್ಟ. They had plans. ಅವರಿಗೆ ಅನೇಕ ಯೋಜನೆಗಳು, ಪ್ಲಾನ್ಸ್ ಗಳಿದ್ವು. And then God gets into their life and says, hey, this is what I want you to do. ದೇವರು ಆ ತಕ್ಷಣದಲ್ಲಿ ಅವರ ಕನಸಿನ ಮಧ್ಯದಲ್ಲಿ, ಆ ಒಂದು ಆಶೆ ಆಕಾಂಕ್ಷೆಗಳ ಮಧ್ಯದಲ್ಲಿ ಪ್ರವೇಶಿಸಿ ನೀವು ಇದನ್ನ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. Angel appears to Mary. ಮರಿಯಳಿಗೆ ಅಲ್ಲಿ ದೇವದೂತನು ಬಂದು ಹೇಳ್ತಾನೆ, you are going to give birth to a son. ನೀನು ಒಬ್ಬ ಮಗನಿಗೆ ಜನ್ಮ ಕೊಡ್ತೀಯ, you have to call his name Jesus. ಆತನ ಹೆಸರು ಯೇಸು ಅಂತ ಹೆಸರಿಡಬೇಕು, the savior of the world, ಲೋಕದ ರಕ್ಷಕನು ಆತನು. How is this going to happen? ಹೇಗೆ ಇದೆಲ್ಲ ಹೇಗೆ ಆಗ್ತದೆ? Luke chapter 1 verse 38. ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. Mary said, ಮರಿಯಳು ಹೇಳ್ತಾಳೆ, see the maid servant of the Lord, let it be to me according to your word. And the angel departed from her. ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದನು. ಆಮೇಲೆ ಆ ದೂತನು ಆಕೆ ಬಳಿಯಿಂದ ಹೊರಟು ಹೋದನು. I am your servant. ನಾನು ನಿನ್ನ ದಾಸಿ, I will do what you say. ನೀ ಏನ್ ಹೇಳ್ತೀಯಾ ಸ್ವಾಮಿ, ಅದನ್ನ ಮಾಡ್ತೇನೆ. Dear friends, imagine this. ಪ್ರಿಯ ಸ್ನೇಹಿತರೆ, ಇದನ್ನ ನೀವು ಯೋಚಿಸಿ ನೋಡ್ರಿ. They had their own dreams and expectations. ಅವರಿಗೆ ತಮ್ಮದೇ ಆಗಿರುವಂತ ಕನಸುಗಳಿವೆ, ಅಪೇಕ್ಷೆಗಳಿವೆ. But then God steps into their life and interrupts their plans. ಅವರ ಒಂದು ಯೋಜನೆ, ಆಶೆ ಆಕಾಂಕ್ಷೆಗಳ ಮಧ್ಯದಲ್ಲಿ ದೇವರು ಪ್ರವೇಶಿಸ್ತಾನೆ. Many times when such things happen, ಅನೇಕ ಸಾರಿ ಈ ವಿಧವಾದಂತ ಸಂಗತಿಗಳು ಆಗುವಾಗ we lose our peace. ನಮ್ಮ ಸಮಾಧಾನವನ್ನು ನಾವು ಕಳೆದುಕೊಂಡ್ಬಿಡ್ತೇವೆ. Oh, I had dreams. ನನಗೆ ಅಯ್ಯೋ ಕನಸುಗಳಿವೆ, I had plans. ನನಗೆ ಅನೇಕ ಯೋಜನೆಗಳಿವೆ, but all gone. ಎಲ್ಲಾ ಹೋಗ್ಬಿಡ್ತು. This happened. ಇದಾಗ್ಬಿಡ್ತು, This happened. ಇದಾಯ್ತು. Oh, I am disappointed. ನನಗೆ ಬಹಳ ನಿರಾಶೆ ಆಗಿದೆ. You see, after Mary said, yes, I am thy maid servant, let it be as you say. ಮರಿಯಳು ಈ ಮಾತನ್ನ ದೇವದೂತನಿಗೆ ಹೇಳಿದಾಗ, ನಾನು ಈಗೋ ಕರ್ತನ ದಾಸಿ, ನೀ ಹೇಳ್ದಂತೆ ನನಗಾಗ್ಲಿ ಅಂತ ಹೇಳಿದಾಗ, so possibly she is excited. ಅಂತ ಸಂದರ್ಭದಲ್ಲಿ ಬಹಳ ಉತ್ಸುಕಳಾಗಿರಬಹುದು. Hallelujah. Hallelujah. Angel appeared to me. ಓ ದೇವದೂತನು ನನಗೆ ಬಂದು ದರ್ಶನ ಕೊಟ್ಟ. Angel appeared to me. ಓ ದೇವದೂತನು ನಾನು ನೋಡಿದೆ. I will tell this news to Joseph and he will be excited. ಓ ನಾ ಹೋಗಿ ಯೋಸೇಫನಿಗೆ ಸುದ್ದಿ ಹೇಳ್ತೇನೆ, ಯೋಸೇಫನು ಈ ಸುದ್ದಿ ಕೇಳಿ ಇನ್ನೂ ಸಂತೋಷ ಆಗ್ತಾನೆ. Wow, an angel appeared to me. ಓ ನನಗೆ ಒಂದು ದೇವದೂತನು ಬಂದು ಸಂಧಿಸಿದ. What an exciting news. ಎಂತ ಒಂದು ಸಂತೋಷ ಪಡುವಂತ ಸುದ್ದಿ. You know the story. ನಿಮಗೆ ಗೊತ್ತಿದೆ ಆ ಕತೆ. When Mary, possibly this news that she is pregnant reaches Joseph. ಮರಿಯಳು ಗರ್ಭಿಣಿ ಆಗಿದ್ದಾಳೆ ಅನ್ನುವಂಥ ಸುದ್ದಿ ಯೋಸೇಫನಿಗೆ ಮುಟ್ಟಿದಾಗ Joseph is devastated. ಯೋಸೇಫನು ಬಹಳ ನಿರಾಶೆಗೊಂಡು.
And above all, in not only telling that she is pregnant, ಕೇವಲ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, he is a spiritual man. ಆತನು ಆತ್ಮಿಕ ವ್ಯಕ್ತಿ, He is a religious man. ಆತನು ಧಾರ್ಮಿಕ ವ್ಯಕ್ತಿ, He is a righteous man. Bible describes him to be a righteous man. ಆತನು ನೀತಿವಂತನು. ಸತ್ಯವೇದ ಆತನ ಬಗ್ಗೆ ಹೇಳ್ತದೆ ಆತನು ನೀತಿವಂತನು ಅಂತ ಹೇಳಿ. You know, such a righteous man, when you communicate possibly, I am pregnant because of the Holy Spirit. ಅಂತ ರೀತಿಯ ಭಕ್ತ ಇರುವಂತ ವ್ಯಕ್ತಿಗೆ ಹೋಗಿ ನೀನು ಸಂಪರ್ಕಿಸಿ ನಾನು ಪರಿಶುದ್ಧಾತ್ಮನಿಂದ ಆಗಿದ್ದೇನೆ ಅಂತ ಹೇಳಿದ್ರೆ, possibly he would have become all the more angry. ಸಾಧ್ಯತೆಗಳಿವೆ, ಇನ್ನೂ ಹೆಚ್ಚು ಕೋಪಗೊಳ್ಳುವಂಥದ್ದು. Not only being pregnant, ಕೇವಲ ಒಂದು ಗರ್ಭ ಧರಿಸಿರುವಂಥದ್ದು ಮಾತ್ರ ಅಲ್ಲ, you are using the name of God. ನೀನು ಆ ಗರ್ಭ ಧರಿಸುವುದಕ್ಕಾಗಿ ದೇವರ ಹೆಸರನ್ನ ಉಪಯೋಗಿಸ್ತಾ ಇದೆಯೋ. How dare you do this? ಎಷ್ಟು ಧೈರ್ಯ ಈ ರೀತಿ ನಿನಗೆ ಮಾಡುವುದಕ್ಕೆ. Imagine that. ಯೋಚಿಸಿ ನೋಡ್ರಿ. Practical terms. Think about that. ಪ್ರಾಯೋಗಿಕವಾಗಿ ಯೋಚಿಸಿ ನೋಡ್ರಿ. Your own, if you were part of that family, ನೀವು ಆ ಕುಟುಂಬದ ಸದಸ್ಯರಾಗಿದ್ದೀರಿ, what would you do? ನೀವೇನ್ ಮಾಡ್ತಿದ್ರಿ? What would you do? ನೀವೇನ್ ಮಾಡ್ತಿದ್ರಿ? You know what can go wrong when somebody announces that you are not married and you are pregnant. What all things will go wrong. ಏನಾಗ್ತದೆ ಯೋಚಿಸಿ ನೋಡ್ರಿ. ಯಾರೋ ಇನ್ನು ಮದುವೆ ಆಗಿಲ್ಲ, ಮದುವೆಕ್ಕಿಂತ ಮುಂಚಿತವಾಗಿ ಗರ್ಭ ಧರಿಸಿದ್ದಾರೆ ಅನ್ನುವಂತ ಹೇಳುವಂತ ಮಾತು ಸುದ್ದಿ ಕಿವಿಗೆ ಬೀಳುವಾಗ ಯಾವ ವಿಧದ ಯೋಚನೆ ಆಲೋಚನೆಗಳು ಬರ್ತವೆ ತಲೆಯಲ್ಲಿ. This couple, ಈ ಒಂದು ದಂಪತಿಗಳು, I'm telling about a person whom I know. ನನಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿಯ ವ್ಯಕ್ತಿ ಬಗ್ಗೆ ನನಗೆ ಗೊತ್ತು. He used to stay 6 months in the US and 6 months in India. 6 ತಿಂಗಳ US ನಲ್ಲಿ ಇರ್ತಿದ್ರು, 6 ತಿಂಗಳ ಭಾರತದಲ್ಲಿ ಇಂಡಿಯಾದಲ್ಲಿ ಇರ್ತಿದ್ರು. So once he came and his wife was having stomach pain. ಒಂದು ಸಾರಿ ಅವರು ಬಂದಂತ ಸಂದರ್ಭದಲ್ಲಿ ಹೆಂಡತಿಗೆ ಹೊಟ್ಟೆ ನೋವಿತ್ತು. So they both went to the doctor. ಅವರಿಬ್ರು ಕೂಡಿ ಡಾಕ್ಟರ್ ಕಡೆ ಹೋದ್ರು. And the doctor examined and the doctor said your wife is 3 months pregnant. ಡಾಕ್ಟರ್ ಹೇಳಿದ್ರು ನಿಮ್ಮ ಹೆಂಡತಿ 3 ತಿಂಗಳದ ಗರ್ಭಿಣಿ ಈಗ. Congratulations. ನಿಮಗೆ ಬಹಳ ಕಂಗ್ರಾಚುಲೇಷನ್ಸ್. 6 months he is in America and the doctor is telling your wife is 3 months pregnant. 6 ತಿಂಗಳ ಅಮೆರಿಕದಲ್ಲಿ ಇರುವಂತ ವ್ಯಕ್ತಿ ಈಗ ಇಂಡಿಯಾಗೆ ಬಂದಿದ್ದಾನೆ, ಹೆಂಡತಿ ಆಗ್ಲೇ 3 ತಿಂಗಳು ಗರ್ಭಿಣಿ. Congratulations. ಡಾಕ್ಟರ್ ಹೇಳ್ತಾ ಇದ್ದಾರೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. It is a congratulations. ಇದು ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್. He just sheepishly shook hand, came out. You know what all could have gone wrong there. ಯೋಚಿಸಿ ನೋಡ್ರಿ, ಆ ಸಂದರ್ಭದಲ್ಲಿ ಏನೇನ್ ಆಗಿರಬಹುದು. All hell broke loose. ಎಲ್ಲಾ ರೀತಿ ಆಗಿರುವಂತ ನರಕ ರೀತಿ ಅನುಭವ ಉಂಟಾಗಿರ್ಬೋದು. And then somebody advised them, go to another doctor and check out. ಇನ್ನೊಬ್ಬರು ಹೇಳಿದ್ರು, ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗಿ ನೀವು ಅಡ್ವೈಸ್ ತೆಗೆದುಕೊಳ್ಳಿ. I'm talking about this is almost 30 years back. 30 ವರ್ಷದ ಹಿಂದಿನ ಸಮಯದಲ್ಲಿ ಮಾತನಾಡ್ತಾರೆ. Maybe technology was not that advanced at that time. ಆ ಸಮಯದಲ್ಲಿ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿರ್ಲಿಕ್ಕಿಲ್ಲೋ ಏನು ಗೊತ್ತಿಲ್ಲ. And then they went to a second doctor. ಇನ್ನೊಬ್ಬ ಡಾಕ್ಟರ್ ಕಡೆ ಹೋದ್ರು. And the second doctor said, you have gas problem, take the gas tablet, and the family was all right. That sometimes happening. ಇನ್ನೊಂದು ಡಾಕ್ಟರ್ ಕಡೆ ಹೋದ ಕೂಡಲೇ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸಿನ ಸಮಸ್ಯೆ ಇದೆ, ಈ ಟ್ಯಾಬ್ಲೆಟ್ ತಗೋರಿ ಆರಾಮಾಗ್ತೀರ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಿದ್ರು. Marriage is such a delicate relationship. ಈ ಒಂದು ದಾಂಪತ್ಯ ಜೀವನ ಬಹಳ ಡೆಲಿಕೇಟ್ ಆಗಿರುವಂತ ಸಂಬಂಧ. So if somebody will come and tell I'm pregnant, ಯಾರೋ ಈ ರೀತಿಯಾಗಿ ಬಂದು ಹೇಳಿದ್ರೆ ನಾನು ಗರ್ಭಿಣಿ ಆಗಿದ್ದೇನೆ ಅಂತ ಹೇಳಿ, definitely there is huge amount of turmoil, trouble, confusion. ಅಲ್ಲಿ ಅಂತ ಸಂದರ್ಭದಲ್ಲಿ ಬಹಳ ಗಲಿಬಿಲಿ, ಅನೇಕ ರೀತಿಯಾಗಿರುವಂತ ಯೋಚನೆ, ವಿಚಾರಗಳು, ಸಂದರ್ಭಗಳು ಆ ಸಮಯದಲ್ಲಿ ಹಾದು ಹೋಗ್ತವೆ. Matthew chapter 1 verse 18 and 19. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18-19. Look at how Joseph is deciding what to do. ಅಲ್ಲಿ ಯೋಚಿಸಿ ನೋಡ್ರಿ, ಇಲ್ಲಿ ಯೋಸೇಫನು ಏನ್ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ದಾನೆ ನೋಡ್ರಿ ಇಲ್ಲಿ. How the Bible describes this is how the birth of Jesus the Messiah came about. His mother Mary was pledged to be married to Joseph, but before they came together she was found to be pregnant through the Holy Spirit, because Joseph her husband was faithful to the laws and yet did not want to expose her in public disgrace. He had in mind to divorce her quietly. ಯೇಸು ಕ್ರಿಸ್ತನ ಜನನವು ಹೇಗಾತಂದ್ರೆ, ಆತನ ತಾಯಿಯಾದ ಮರಿಯಳನ್ನ ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗದ್ದದ್ದು ತಿಳಿದು ಬಂತು.
ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನ ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನ ಬಿಟ್ಟು ಬಿಡಬೇಕೆಂದಿದ್ದನು. He had in mind to divorce her quietly. ಆತನು ಮನಸ್ಸಿನಲ್ಲಿ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕಂತಿದ್ದನು. He has already decided to quit this relationship. ಈ ಸಂಬಂಧವನ್ನ ಮನಸ್ಸಿನಲ್ಲೇ ಯೋಜನೆ ಮಾಡಿಬಿಟ್ಟಿದ್ದ, ನಾನು ಬಿಟ್ಟು ಬಿಡಬೇಕು. Imagine this. ಇದನ್ನು ಯೋಚಿಸಿ ನೋಡ್ರಿ. Divorce quietly. ಯಾರಿಗೂ ತಿಳಿಯಲಾರದಂತೆ ಡಿವೋರ್ಸ್ ಮಾಡಿ ಬಿಟ್ಟು ಬಿಡಬೇಕು. They were just engaged. ಅವರು ಈಗ ತಾನೇ ಒಂದು ನಿಶ್ಚಿತಾರ್ಥ ಆಗಿರುವಂತ ಸ್ಥಿತಿ. Israelites, there is 2 stages of marriage. ಇಸ್ರಾಯೇಲರಲ್ಲಿ ಒಂದು ಭಾಗ ಇರ್ತಿತ್ತು ಮದುವೆಯಲ್ಲಿ, ಹಂತಗಳು. Kiddushin is the first step. ಕಿಡುಷನ್ ಅಂತ ಹೇಳುವಂತದ್ದು ಮೊದಲನೇ ಹಂತ, which is engagement. ಅಂತ ಸಂದರ್ಭದಲ್ಲಿ ಒಂದು ನಿಶ್ಚಿತಾರ್ಥ. That is, at that time a binding contract is made. ಅಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಂಬಂಧ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡ್ತಾರೆ. Now we do it is we go to the registrar of marriages and register there. ಈ ದಿನಗಳಲ್ಲಿ ನಾವು ಹೇಗೆ ಮ್ಯಾರೇಜ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ನಾವು ಹೇಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೇವಲ್ಲ ಹಾಗೆ. So first step is that. ಮೊದಲನೇ ಒಂದು ಹಂತ ಅದು. And then the second step, ಎರಡನೇ ಹಂತ, that is hufa. ಹೂಫಾ ಅಂತ ಹೇಳಿ, that is the actual ceremony that takes place where the woman is taken to the husband's house. ನಿಜವಾದ ಮದುವೆ ಆ ಸಮಯದಲ್ಲಿ ನಡೀತದೆ. ಏನು, ಆ ಒಂದು ಹುಡುಗಿಯನ್ನ ಗಂಡನ ಮನೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭ. That is done with all relatives and family, and that's the celebration time. ಆ ಸಮಯದಲ್ಲಿ ಏನಾಗ್ತದೆ, ಇಡೀ ಕುಟುಂಬಸ್ಥರಿರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲರೂ ಸೇರಿ ಆ ಸಂದರ್ಭ ಸಂತೋಷ ಪಟ್ಟು ವಿಜೃಂಭಿಸುವಂತ ಸಮಯ. But then kiddushin, the registration process, is basically the marriage. ಕಿಡುಷನ್ ಅಂತ ಹೇಳುವಾಗ ಅದು ಮದುವೆಯ ರಿಜಿಸ್ಟ್ರೇಷನ್ ಸಮಯ, ಅದು ನಿಜವಾದ ಮದುವೆ. Once both have signed, ಒಂದು ಸಾರಿ ಇಬ್ಬರು ಸೈನ್ ಮಾಡಿಬಿಟ್ರೆ it is marriage. ಅದು ಒಂದು ರೀತಿಯಲ್ಲಿ ಮದುವೆ ಆಗೇ ಬಿಡ್ತು ಅಂದಂಗೆ. You don't have to have, if you don't have a public program or ceremony, it doesn't matter, but if it is registered, it is marriage. ನೀವು ಹೊರಗಡೆ ಹೋಗಿ ನಂತರ ಮದುವೆ ಆಗುವಂತ ಫಂಕ್ಷನ್ ಕಾರ್ಯಕ್ರಮ ಮಾಡ್ಬೇಕಂತ ಏನಿಲ್ರಿ, ಮಾಡ್ಲಿಲ್ಲ ಅಂದ್ರೂ ನಡೀತದೆ. ಆದ್ರೆ ಈ ಸೈನ್ ಅನ್ನ ಇಬ್ರು ಸೇರಿ ಮಾಡಿಬಿಟ್ರೆ ಮದುವೆ ಆದಂತೆ. And then in case if the boy dies, ಆ ಸಮಯದಲ್ಲಿ ಆ ಒಂದು ಹುಡುಗ ಮದುವೆ ಆದಂತ ಹುಡುಗ ಸತ್ತು ಹೋದ್ರೆ, this girl will be considered as a widow. ಈ ಹುಡುಗಿಯನ್ನ ಆ ಸಂದರ್ಭದಲ್ಲಿ ವಿಧವೆ ಅಂತ ಹೇಳಿ ಪರಿಗಣಿಸಲಾಗ್ತದೆ. Though they have not had a public program, ಅವರಿಗೆ ಯಾವುದೇ ರೀತಿಯ ಹೊರಗಡೆ ಬಂದು ಫಂಕ್ಷನ್ಗಳನ್ನ ಕಾರ್ಯಕ್ರಮಗಳನ್ನ ಏನ್ ಮಾಡಿಲ್ರಿ, they have not even come together, ಅವರಿಬ್ರು ಕೂಡಿನೂ ಸಹ ಬಂದಿಲ್ಲ. but just because the registration of the marriage has taken place, it means they are already married. ಕೇವಲ ಅವರು ಆ ಒಂದು ಸಂದರ್ಭದಲ್ಲಿ ಮದುವೆ ಆಗಿರುವ ವಿಷಯದ ಕುರಿತಾಗಿರುವಂತ ಸೈನ್ ಅನ್ನ ರಿಜಿಸ್ಟರ್ ನಲ್ಲಿ ಮಾಡಿರುವ ನಿಮಿತ್ತ ಅವರು ಮದುವೆ ಆಗಿದ್ದಾರಂತೆ. They were just planning what the wedding theme color will be. ಆ ಒಂದು ಮದುವೆ ಸಂದರ್ಭದಲ್ಲಿ ಆ ವೆಡ್ಡಿಂಗ್ ನಮ್ಮ ಮದುವೆಯ ಒಂದು ಥೀಮ್ ಏನು, ಅದರ ಕಲರ್ ಏನು ಅಂತ ಯೋಚಿಸ್ತಾ ಇರ್ಬೋದು ಏನು. Mary is already pregnant. ಅಂತ ಸಂದರ್ಭದಲ್ಲಿ ಮರಿಯಳು ಗರ್ಭಿಣಿಯಾಗಿದ್ದ. Joseph knows this. ಯೋಸೇಫನಿಗೆ ಗೊತ್ತಿತ್ತು. He has never touched Mary. ಆತನಿಗೆ ಗೊತ್ತಿತ್ತು ಮರಿಯಳನ್ನ ನಾನು ಇನ್ನೂ ಸಹ ಮುಟ್ಟಿನೂ ಇಲ್ಲ ಸಹ. And now he is crushed. ಈ ಸಂದರ್ಭದಲ್ಲಿ ಆತನು ಮುರಿದು ಹೋಗಿದ್ದಾನೆ. He is humiliated publicly. ಆತನು ಹೊರಗಡೆ ಸಂಪೂರ್ಣವಾಗಿ ಒಂದು ರೀತಿಯಾಗಿರುವಂತ ನಿರಾಶೆಯಿಂದಲೂ ಅಷ್ಟೇ ಅಲ್ಲ, ಅಸಹ್ಯತನದಿಂದಲೂ ಪರಿಸ್ಥಿತಿ. They have distributed cards everywhere. ಎಲ್ಲ ಕಡೆ ಹೋಗಿ ತಮ್ಮ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ, ಮದುವೆಗೆ ಆಮಂತ್ರಣ ಕೊಟ್ಟಿದ್ದಾರೆ. And then here she is already pregnant. ಇಲ್ಲಿ ನೋಡುವುದಾಗಿದ್ದಲ್ಲಿ ಆಲ್ರೆಡಿ ಅವಳು ಗರ್ಭಿಣಿಯಾಗಿದ್ದಾಳೆ. Should I call off this? Can I cancel ಇದನ್ನ this? ನಾನು ಕ್ಯಾನ್ಸಲ್ ಮಾಡಿಬಿಡ್ಲಾ? That's what the Bible says. Joseph is thinking. ಅದನ್ನೇ ಬೈಬಲ್ ಹೇಳ್ತದೆ. ಯೋಸೇಫನ ಅದನ್ನೇ ಯೋಚಿಸ್ತಾ ಇದ್ದ. He is thinking that. ಈ ರೀತಿ ಯೋಚನೆ ಯೋಸೇಫನ್ ಮಾಡ್ತಾ ಇದ್ದ. It's a public humiliation and a personal betrayal. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊರಗಡೆ ನೋಡುವುದಾಗಿದ್ದಲ್ಲಿ ಬಹಳ ಒಂದು ಮರ್ಯಾದೆ ಹೋಗುವಂತ ಸ್ಥಿತಿ, ಒಳಗಡೆ ನೋಡುವುದಾಗಿದ್ದಲ್ಲಿ ಬಿಡಲ್ಪಟ್ಟಿರುವಂತ ಸ್ಥಿತಿ. He had heard so much about Mary. ಮರಿಯಳ ಬಗ್ಗೆ ಅನೇಕ ಸಂಗತಿಗಳನ್ನು ಅವನು ಕೇಳಿದ. He had heard that she is a godly woman. ಅವಳು ಬಹಳ ಭಕ್ತಳಾಗಿರುವಂತ ಸ್ತ್ರೀ ಅಂತ ಕೇಳಿದ್ದಾನೆ. So he liked her. ಅವಳನ್ನು ಬಹಳ ಇಷ್ಟಪಟ್ಟಿದ್ದಾನೆ. And so he agreed to this marriage. ಈ ಮದುವೆಗಾಗಿ ಅವನು ಒಪ್ಪಿಕೊಂಡಿದ್ದಾನೆ. And he has had all the dreams for the future marriage. ಮದುವೆಯ ಒಂದು ಮುಂದಿನ ಭವಿಷ್ಯತ್ತಿನಲ್ಲಿ ಎಲ್ಲಾ ಕನಸುಗಳನ್ನು ಇಟ್ಟುಕೊಂಡಿದ್ದಾನೆ. Possibly he has planned what his life is going to be. ಹೇಗೆ ಜೀವನ ಇರಬೇಕು ಮುಂದೆ ಅಂತ ಅನ್ನುವಂತ ಪ್ಲಾನ್ಸ್ ಗಳನ್ನು ಸಹ ಮಾಡ್ಕೊಂಡಿರಬಹುದು. Now what? ಈಗ ಏನಾಗ್ತಾ ಇದೆ?
Now what? She is He- pregnant. ಈಗ ಅವಳು ಗರ್ಭಿಣಿ. And imagine Mary. ಇದನ್ನ ಮರಿಯಳ ಬಗ್ಗೆ ಯೋಚಿಸಿ ನೋಡ್ರಿ. She did not do anything wrong. ಏನು ತಪ್ಪನ್ನ ಅವಳು ಮಾಡಿಲ್ಲ. She did not do anything wrong. ಅವಳು ಏನು ತಪ್ಪನ್ನ ಮಾಡಿಲ್ಲ. And now ಈಗ the boy is considering to divorce her. ಈ ಹುಡುಗ ಅವಳನ್ನ ಬಿಟ್ಟು ಬಿಡಬೇಕು. Maybe she is sitting in her room and crying. ಅವಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇರಬಹುದು. Lord, I love you. ದೇವ್ರೇ, ನಾನು ನಿನ್ನ ಪ್ರೀತಿಸ್ತೇನೆ. Lord, I want to honor you. ನಿನ್ನನ್ನು ಗೌರವಿಸಲು ಬಯಸ್ತೇನೆ. Lord, I want to do everything that you say. ನೀ ನನಗೆ ಏನೇನು ಹೇಳ್ತೀಯೋ ಎಲ್ಲವನ್ನೂ ನಾನು ಮಾಡ್ತೇನೆ. But Lord, look, now Joseph hates me. ಓ ಈಗ ನೋಡು ಸ್ವಾಮಿ, ಯೋಸೇಫನು ನನ್ನನ್ನ ದ್ವೇಷಿಸ್ತಾ ಇದ್ದಾನೆ. Not only Joseph, all my relatives hate me. ಓ ಕೇವಲ ಯೋಸೇಫನು ಮಾತ್ರ ಅಲ್ಲ, ನನ್ನ ಎಲ್ಲಾ ಸಂಬಂಧಿಕರು ನನ್ನ ನೋಡುವಾಗ My ದ್ವೇಷಿಸ್ತಾ ಇದ್ದಾರೆ. life is over. ನನ್ನ ಜೀವನ ಮುಕ್ತಾಯಗೊಂಡು ಹೋಯ್ತು. This is not what I planned. ಇದನ್ನ ನಾನು ಯೋಚಿಸಲಿಲ್ಲ, ಬಯಸಲಿಲ್ಲ. Is there someone who is going through this kind of experience today? ಇಲ್ಲಿರುವಂತ ಕೆಲವೊಬ್ಬರು ನೀವು ಆ ವಿಧವಾಗಿರುವಂತ ಸನ್ನಿವೇಶದಿಂದ ಹಾದು ಹೋಗ್ತಾ ಇದ್ದೀರಾ. Life is not going as per your plan. ನೀವು ನಿಮ್ಮ ಜೀವನದಲ್ಲಿ ಏನು ಪ್ಲಾನ್ ಯೋಜನೆ ಇಟ್ಟಿದ್ದೀರಲ್ಲ ಹಂಗೆ ನಿಮ್ಮ ಜೀವನ ಹೋಗೋದಿಲ್ಲ. It has not gone. ಆ ರೀತಿ ಹೋಗ್ಲೂ ಇಲ್ಲ. You know, you wanted to marry such a handsome, man, good looking guy. ಬಹಳ ಸ್ಮಾರ್ಟ್, ಗುಡ್ ಲುಕಿಂಗ್ ಇರುವಂತ ವ್ಯಕ್ತಿಯನ್ನು ಮದುವೆ ಆಗ್ಬೇಕಂತ ಕನಸ್ಕೊಂಡಿದ್ರಿ. Now look whom you are married to. ಈಗ ಯೋಚಿಸಿ ನೋಡ್ರಿ, ಅಂಥವ್ರನ್ನ ಮದುವೆ ಆಗ್ಬಿಟ್ಟಿರಿ. I'm not disappointed, but you know the reality. What is going on inside? ನಾನು ನಿಮ್ಗೆ ನಿರಾಶೆ ಅಂತಲ್ಲ, ಆದ್ರೆ ಮನಸ್ಸಿನಲ್ಲಿ ಆ ರೀತಿ Some of you wanted to study this or that. ಇದನ್ನ ನಾನು ಕಲಿಬೇಕು, ಅದನ್ನ ಕಲಿಬೇಕು ಅಂತ ಅನೇಕ ಆಶೆಯನ್ನ ನೀವು ಇಟ್ಕೊಂಡಿದ್ದೀರಿ. But look, what are you doing now? ಈಗ ನೋಡ್ರಿ ಏನ್ ಮಾಡ್ತಾ ಇದ್ದೀರಿ. Some of you planned for a very successful business. This, very well planned. ಬಹಳ ಯಶಸ್ವಿಗೊಂಡಿರುವಂತ ಬಿಸ್ನೆಸ್, ಅದನ್ನ ಮಾಡೋಣ ಹಾಗೆ ಹೀಗೆ ಅಂತ ಎಲ್ಲ ನೀವು ಮಾಡಿದ್ದೀರಿ. Look, where are you now? ಈಗ ನೀವೆಲ್ಲಿದ್ದೀರಿ ನೋಡ್ಕೊಳ್ರಿ. This is not what I wanted. ಇದು ನನಗೆ ಬೇಕಾಗಿದ್ದಿಲ್ಲ, ಈ ರೀತಿ ಪರಿಸ್ಥಿತಿ ನಾನು ಬರ್ತೈತೆ ಅಂತ ಗೊತ್ತಿದ್ದಿಲ್ಲ. This is not what I had planned. ಈ ರೀತಿ ಆಗಿರುವಂತ ಯೋಚನೆ ವಿಚಾರಗಳನ್ನ ನಾನು ಮಾಡಿದ್ದೇ ಇಲ್ಲ. God, ದೇವ್ರೇ, why is this happening to me? ಯಾಕೆ ನನ್ನ ಜೀವನದಲ್ಲಿ ಇವೆಲ್ಲ ಸಂಗತಿಗಳು ಜರುಗ್ತಾ ಇದೆ? I don't understand what you are doing in my life. ನನ್ನ ಜೀವನದಲ್ಲಿ ನೀನೇನು ಮಾಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. Here we must understand two important truths. ಎರಡು ಪ್ರಾಮುಖ್ಯವಾದ ಸತ್ಯವನ್ನ ಈ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. You don't have to understand God's plan to trust him. ಆತನ ಮೇಲೆ ನಂಬಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರ ಯೋಜನೆ ನಿನ್ನ ಜೀವನದಲ್ಲಿ ಏನಿದೆ ಅಂತ ಪೂರ್ತಿ ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. Many people trust God by understanding the plan. ದೇವರ ಯೋಜನೆಯನ್ನ ಅವರು ತಿಳಿದುಕೊಂಡು ಅದರ ನಂತರ ದೇವರ ಮೇಲೆ ನಂಬಿಕೆ ಅನೇಕ ಜನರು ಇಡ್ತಾರೆ. They want to understand God's plan first. ಮೊದಲು ದೇವರ ಯೋಜನೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲು ಬಯಸ್ತಾರೆ. ಮೊದಲು ಅರ್ಥ ಮಾಡ್ಕೊಳ್ತಾರೆ. They want to know that God's plan is so and so. God's plan is good. God's plan is this. They want to understand God's plan and then trust God. ಮೊದಲು ದೇವರ ಯೋಜನೆ, ದೇವರ ವಿಚಾರ, ದೇವರ ಅಪೇಕ್ಷೆ ನನ್ನ ಜೀವನದಲ್ಲಿ ಏನಿದೆ ಅಂತ ಹೇಳಿ ಮೊದಲು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದು ಓಕೆ ಇದ್ರೆ ಅದರ ನಂತರ ಆತನ ಮೇಲೆ ನಂಬಿಕೆ ಇಡ್ತಾರೆ. Children of God, ದೇವ ಮಕ್ಕಳೇ, you don't have to understand God's plan to trust him. ಆತನ ಮೇಲೆ ನೀವು ನಂಬಿಕೆ ಇಡುವುದಕ್ಕಾಗಿ ಆತನ ಯೋಜನೆ, ಆತನ ವಿಚಾರಗಳನ್ನು ನೀವು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. He is trustworthy. ಆತನ ನಂಬಿಕೆಗೆ ಅರ್ಹನು. You may not understand his plan. ನಿಮಗೆ ಆತನ ಯೋಜನೆ ಅರ್ಥ ಆಗ್ಲಿಕ್ಕಿಲ್ಲ. Still trust him. ಆದ್ರೂ ಸಹ ಆತನನ್ನ ನಂಬು. Even if you don't understand his plan, ನಿಮಗೆ ಆತನ ಯೋಜನೆಗಳು ಅರ್ಥವಾಗದಿದ್ರು still trust him. ಆದ್ರೂ ಆತನನ್ನ ನಂಬು. Proverbs chapter 19. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ verse 21. 21ನೇ ವಚನ. Proverbs chapter 19. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ verse 21. 21ನೇ ವಚನ. Many are the plans in a person's heart. Proverbs,
ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 21ನೇ ವಚನ. ಮೆನಿ ಆರ್ ದ ಪ್ಲಾನ್ಸ್ ಇನ್ ಅ ಪರ್ಸನ್ಸ್ ಹಾರ್ಟ್. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಇವೆ. ಮೆನಿ ಆರ್ ದ ಪ್ಲಾನ್ಸ್ ಇನ್ ಅ ಪರ್ಸನ್ಸ್ ಹಾರ್ಟ್. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು, ಯೋಜನೆಗಳಿವೆ. ಬಟ್ ಇಟ್ ಈಸ್ ದ ಲಾರ್ಡ್ಸ್ ಪರ್ಪಸ್ ದಟ್ ಪ್ರಿವೇಲ್ಸ್. ಯೆಹೋವನ ಸಂಕಲ್ಪವೇ ಈಡೇರುವುದು. ಮೆನಿ ಆರ್ ದ ಪ್ಲಾನ್ಸ್ ಇನ್ ಪರ್ಸನ್ಸ್ ಹಾರ್ಟ್. ಪ್ರತಿ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಅನೇಕ ಯೋಜನೆಗಳು, ವಿಚಾರಗಳು ಇವೆ. You know, people's opinion cannot be stopped. ಜನರ ಒಂದು ಕೊಡುವಂತ ಅಭಿಪ್ರಾಯಗಳು ಎಲ್ಲೂ ಸಹ ನಿಲ್ಲಿಸಲ್ಪಡ್ಲಿಕ್ಕಾಗೋದಿಲ್ಲ. Your opinion, it's okay. Have an opinion, no problem. ನಿಮ್ಮ ಕಡೆ ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಅನೇಕ ವಿಚಾರಗಳಿವೆ, ಇರ್ಲಿ, ನಡೀತದೆ, No problem. ಸಮಸ್ಯೆ ಇಲ್ಲ. You know, you can have 101 plans. ನಿಮ್ಮ ಕಡೆ 101 ಯೋಜನೆಗಳು ಇರಬಹುದು. You can dream of great dreams. ಅನೇಕ ರೀತಿಯಾಗಿರುವಂತ ಕನಸುಗಳನ್ನು ನೀನು ಕಾಣಬಹುದು. There are no limits to the opinions and the plans that you and I can have. ನನಗೂ ನಿನಗೂ ಅನೇಕ ರೀತಿಯಾಗಿರುವಂತ ಯೋಚನೆ, ವಿಚಾರಗಳ ಸಂಬಂಧಪಟ್ಟಂತ ಅಭಿಪ್ರಾಯಗಳು, ವಿಚಾರಗಳು ಇರಬಹುದು. But then please remember, ದಯಮಾಡಿ ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. your opinion, ನಿಮ್ಮ ಒಂದು ವಿಚಾರಗಳಿರ್ಬೋದು, your ಅಭಿಪ್ರಾಯ, plans ನಿಮ್ಮ ಯೋಜನೆ cannot stop God's purposes. ದೇವರ ಉದ್ದೇಶವನ್ನ ಅದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. Hallelujah. 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 You know, Mary and Joseph's plans got broken apart. ಮರಿಯಳ ಮತ್ತು ಯೋಸೇಫನ ಯೋಜನೆ, ವಿಚಾರಗಳು ಏನಿದ್ವಲ್ಲ ಎಲ್ಲ ಮುರಿಯಲ್ಪಟ್ಟು. Yes or no? ಹೌದು ಅಲ್ವೋ? Yes or no? ಹೌದು ಅಲ್ವೋ? Yes. Their plans of marriage, their plans of children, their plans of a carpentry shop, their plans of business expansion, their plans, their dreams, so much disrupted. ಮದುವೆಗೆ ಸಂಬಂಧಪಟ್ಟಂತವರ ಕನಸುಗಳಿರ್ಬೋದು, ಅವರ ಮಕ್ಕಳು ಎಷ್ಟು ಬೇಕನ್ನುವಂತ ಕನಸುಗಳಿರ್ಬೋದು, ಅವ್ರಿಗಿರುವಂತ ಬಿಸ್ನೆಸ್ ಅನ್ನ ಬೆಳೆಸಬೇಕು, ಅದನ್ನು ಅಭಿವೃದ್ಧಿ ಪಡಿಸಬೇಕು, ಅನೇಕ ರೀತಿಯ ಆಕಾಂಕ್ಷೆಗಳಿರ್ಬೋದು, ಎಲ್ಲವೂ ಬಿದ್ದೋದು. Matthew chapter 1 verse 20-21. ಮತ್ತಾಯನ ಸುವಾರ್ತೆಯ ಅಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 21ನೇ ವಚನ. But after, that is Joseph, had considered this, an angel of the Lord appeared to him in a dream and said, Joseph, son of David, do not be afraid to take Mary home as your wife, because what is conceived in her is from the Holy Spirit. She will give birth to a son, and you are to give him the name Jesus, because he will save his people from their sins. ಅವನು ಇದನ್ನು ಆಲೋಚಿಸುತ್ತಿದ್ದನು. ಕೂಡಲೇ ಕರ್ತನ ದೂತನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. Joseph is thinking that his marriage is over. ಯೋಸೇಫ ಯೋಚಿಸ್ತಾ ಇದ್ದಾನೆ, ತನ್ನ ದಾಂಪತ್ಯ ಜೀವನ ಮುಕ್ತಾಯಗೊಂಡು. Joseph is thinking that his family name is gone. ಆ ಯೋಸೇಫನು ಯೋಚಿಸ್ತಾ ಇದ್ದಾನೆ, ತನ್ನ ಕುಟುಂಬದ ಹೆಸರು ಹಾಳಾಗಿ ಹೋಯಿತು. Joseph is thinking maybe his reputation is lost. ಆತನ ಒಂದು ಮರ್ಯಾದೆ, ಆತನ ಗೌರವ ಎಲ್ಲ ಹಾಳಾಗಿ ಹೋಯ್ತು ಅಂತ ಯೋಚಿಸ್ತಾ ಇರ್ಬೋದು ಯೋಸೇಫ. Amidst that kind of situation, ಆ ರೀತಿಯಾಗಿರುವಂತ ಸಂದಿಗ್ಧವಾದಂತ ಸ್ಥಿತಿಯಲ್ಲಿ God steps in ದೇವರು ಅಲ್ಲಿ ಪ್ರವೇಶಿಸ್ತಾನೆ and tells him, ಹೇಳ್ತಾನೆ ಆ ಸಂದರ್ಭದಲ್ಲಿ, I am doing something in the midst of all this mess. ಈ ರೀತಿ ಗಲಿಬಿಲಿ, ಅಸಮಾಧಾನ, ಈ ರೀತಿ ಪರಿಸ್ಥಿತಿ ಮಧ್ಯದಲ್ಲಿ ನಾನು ಏನೋ ಮಾಡ್ತಾ ಇದ್ದೇನೆ. I am doing something. ನಾನು ಏನೋ ಮಾಡ್ತಾ ಇದ್ದೇನೆ. I am doing something. ನಾನು ಏನೋ ಮಾಡ್ತಾ ಇದ್ದೇನೆ. You think you are in a mess? ನೀ ರೀತಿ ಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಸಿಲುಕಿಕೊಂಡಿದ್ದಿ ಅಂತ ನಿನಗೆ ಅನಿಸ್ತಾ ಇರ್ಬೋದು. You are thinking you are in the midst of a divorce. ಈ ರೀತಿಯಾಗಿರುವಂತ ಬಿಟ್ಟು ಬಿಡಬೇಕು, ಆ ವಿಚ್ಛೇದನ ಕೊಡ್ಬೇಕು ಅನ್ನುವಂತ ಸನ್ನಿವೇಶದಲ್ಲಿ You are thinking your life is gone. ನೀನು ಯೋಚಿಸ್ತಾ ಇದ್ದಿ ನಿನ್ನ ಜೀವನ ಮುಕ್ತಾಯ ಆಯ್ತು ಅಂತ ಹೇಳಿ. You are thinking your life is ruined. ನಿನ್ನ ಜೀವನ ಹಾಳಾಗಿ ಹೋಯ್ತು ಅಂತ ಯೋಚಿಸ್ತಾ ಇರ್ಬೋದು. You are thinking your dreams are gone. ನಿನ್ನ ಕನಸುಗಳೆಲ್ಲ ಹಾಳಾಗಿ ಹೋದ್ವು ಅಂತ ಯೋಚಿಸ್ತಾ ಇರ್ಬೋದು. At that time, ಆ ಸಮಯದಲ್ಲಿ if you had questioned Mary, ಅಂತ ಸಂದರ್ಭದಲ್ಲಿ ಮರಿಯಳಿಗೆ ನೀವು ಪ್ರಶ್ನೆ ಕೇಳಿದ್ರೆ, what is this, Mary? What have you done? ಓ ಮರಿಯಳೆ, ನೀನ್ ಏನ್ ಮಾಡ್ಬಿಟ್ಟಿ ಅಂತ ಹೇಳಿ, ಯಾಕೆ ಹಿಂಗ್ ಮಾಡಿದಿ, Why? ಯಾಕೆ?
I just did what God asked me to do. ಅವಳು ಹೇಳ್ತಿದ್ರು, ದೇವರು ನನಗೆ ಏನು ಮಾಡಂತ ಹೇಳಿದನು ಅದನ್ನೇ ನಾ ಮಾಡಿದೆ. I just said yes to God. ನಾನು ಕೇವಲ ದೇವರಿಗೆ ಹೌದು ಸ್ವಾಮಿ ನಾನು ಮಾಡ್ತೇನೆ ಅಂತ ಹೇಳಿದೆ. Look at my life now. ಈಗ ಅದರ ನಿಮಿತ್ತ ನನ್ನ ಜೀವನ ನೋಡು. My husband is leaving me. ನನ್ನ ಗಂಡ ಇದರ ನಿಮಿತ್ತ ನನ್ನನ್ನು ಬಿಡ್ತಾ ಇದ್ದಾನೆ. Dear friends, ಪ್ರಿಯ ಸ್ನೇಹಿತರೆ, amidst this mess, ಈ ರೀತಿ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ your disappointments, ನಿನ್ನ ಒಂದು ನಿರಾಶೆಯ ಸಮಯದಲ್ಲಿ, your disappointments ನಿನ್ನ ನಿರಾಶೆಯ ಸಮಯದಲ್ಲಿ may actually be God's appointments. ನಿಜವಾಗ್ಲೂ ಆ ಸಂದರ್ಭದಲ್ಲಿ ದೇವರನ್ನ ಭೇಟಿ ಆಗುವಂತ ಸಂದರ್ಭ ಅದು. Your disappointments may be actually God's appointment for your life. ನಿನ್ನ ನಿರಾಶೆಯ ಸಮಯವೇ ದೇವರನ್ನ ಭೇಟಿಯಾಗುವಂತ ಸಂದರ್ಭ ಸಮಯ ಅದು. ನಿನ್ನ ನಿರಾಶೆಯ ಮಧ್ಯದಲ್ಲಿ ದೇವರು ನಿನ್ನನ್ನ ಸಂಧಿಸಲು ಬಯಸ್ತಾನೆ. ನಿನ್ನ ಸೋಲಿನ ಮಧ್ಯದಲ್ಲಿ ದೇವರು ನಿನ್ನ ಜೀವನವನ್ನು ಮಾರ್ಪಡಿಸಲು ಬಯಸ್ತಾನೆ. ನೀನು ಸೋತಿದ್ದಿ ಅಂತ ಯೋಚಿಸುವ ಸಮಯದಲ್ಲಿ ದೇವರು ತಿಳಿಸ್ತಾನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆಗಿದ್ದೇನೆ, ನಿನ್ನೊಂದಿಗಿದ್ದೇನೆ. ನಿರಾಶೆ ಅಲ್ಲ, ನಿನ್ನ ನಿರಾಶೆಯ ಮಧ್ಯದಲ್ಲಿ ಜೀವ ತುಂಬುವ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. Hallelujah! 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 A very, very important truth. ಬಹಳ ಗಂಭೀರವಾದ ಸತ್ಯ. Your disappointment with God ನಿನ್ನ ನಿರಾಶೆಯ ದೇವರೊಂದಿಗೆ ಆಗಿರುವಂತ ನಿರಾಶೆ actually be a divine appointment. ದೇವರ from God. ಸಂಧಿಸುವಂತ ಸಮಯ ಅದಾಗಿದೆ ನಿಜವಾಗ್ಲೂ. Some of you, I'll tell you, look back into some of those disappointing life situations. ಕೆಲವೊಂದು ಸಾರಿ ನೀವು ಹಿಂತಿರುಗಿ ನೋಡ್ರಿ, ನೀವು ನಿರಾಶೆಗೊಂಡಿರುವಂತಹ ಸನ್ನಿವೇಶ ಸಂದರ್ಭಗಳನ್ನು ಯೋಚಿಸಿ ನೋಡ್ರಿ. 1997 on completion of my PhD. 1997ರಲ್ಲಿ ನನ್ನ PhD ಅನ್ನು ನಾನು ಕಂಪ್ಲೀಟ್ ಮಾಡಿದೆ. I applied for the University of Tokyo postdoctoral fellowship as a senior research fellow, as a scientist. ಆ ಒಂದು ಟೋಕಿಯೋನಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ನನಗೆ ಆಗುವಂತ ಒಂದು ಅವಕಾಶ ಇರುವಂತ ಸಂದರ್ಭದಲ್ಲಿ ನಾನು ಇದು ಹಾಕಿದೆ. All the paperwork was processing. ಅಂತ ಸಂದರ್ಭದಲ್ಲಿ ಎಲ್ಲಾ ಪೇಪರ್ ವರ್ಕ್ಗಳು ನಾನು ಜಾಯಿನ್ ಆಗುವುದಕ್ಕಾಗಿ ಮಾಡ್ತಾ ಇದ್ದೆ, ನಡೀತಾ ಇತ್ತು. The telegram after telegram is coming from the Japanese embassy. ಆ ಜಾಪನೀಸ್ ಎಂಬಸಿ ನಿಂತ ಅನೇಕ ಟೆಲಿಗ್ರಾಮ್ಗಳು ಒಂದರ ನಂತರ ಒಂದು ನನಗೆ ಬರ್ತಾ ಇವೆ. When I was doing my research work, this was my dream. One day I will win the Shanti Swarup Bhatnagar Award, considered the topmost award for science. ಸೈನ್ಸ್ಗೆ ಬಹಳ ಟಾಪ್ ಮೋಸ್ಟ್ ಆಗಿರುವಂತ ಅವಾರ್ಡ್ ಅನ್ನ ಒಂದು ದಿನ ಇದರ ನಿಮಿತ್ತ ನಾ ದೊಡ್ಡ ಸೈಂಟಿಸ್ಟ್ ಆಗಿ ಪಡೆದುಕೊಳ್ತೇನೆ ಅಂತ ದೊಡ್ಡ ಆಶೆಗಳನ್ನು ಇಟ್ಕೊಂಡಿದ್ದೆ. Had I gone? ನಾನು ಹೋದೆನಾ ಅಲ್ಲಿ? If I had gone, ನಾನು ಅಲ್ಲಿ ಹೋಗಿದ್ರೆ, 3 years of solid research contract work. 3 ವರ್ಷ ಸಾಲಿಡ್ ಆಗಿರುವಂತ ರಿಸರ್ಚ್ ಮಾಡುವಂತ ಕಾಂಟ್ಯಾಕ್ಟ್ ನಂಗೆ ಸಿಗುವಂತ ಸಾಧ್ಯತೆ. People who went only for 6 months built bungalows in Dharwad. ಕೇವಲ 6 ತಿಂಗಳ ರಿಸರ್ಚ್ಗಾಗಿ ಹೋದಂತವರು ಧಾರವಾಡನಲ್ಲಿ ದೊಡ್ಡ ಬಂಗ್ಲೆಯನ್ನು ಕಟ್ಕೊಂಡಿದ್ದಾರೆ 6 ತಿಂಗಳ ಮಾತ್ರ. And I had a 3 years contract. ನನಗೆ ಅದರಲ್ಲಿ 3 ವರ್ಷ ಕಾಂಟ್ರಾಕ್ಟ್ ಸಿಕ್ಕಿತ್ತು. In one of the important area of transgenic technology. ಟ್ರಾನ್ಸ್ಜೀನಿಕ್ ಟೆಕ್ನಾಲಜಿ ಅನ್ನುವಂಥ ಒಂದು ಈ ವಿಷಯದಲ್ಲಿ Had I gone, ನಾನು ಹೋಗಿದ್ರೆ lots of things wouldn't have happened. ಅನೇಕ ಸಂಗತಿಗಳು ಉಂಟಾಗ್ತಾ ಇದ್ವು. I wouldn't have met my beautiful wife Beena. ನನ್ನ ಸುಂದರವಾದ ಹೆಂಡತಿ ಅವರನ್ನ ನಾನು ಭೇಟಿ ಆಗ್ತಾ ಇದ್ದಿದ್ದಿಲ್ಲ. I wouldn't have had my beautiful children. ನನ್ನ ಸುಂದರವಾದ ಮಕ್ಕಳನ್ನ ನಾನು ಪಡಿತಾ ಇದ್ದಿದ್ದಿಲ್ಲೋ. And you know what? I wouldn't even know some of you beautiful people. ಈ ರೀತಿ ಸುಂದರವಾದ ಅನೇಕ ನಿಮ್ಮಂತ ಜನರನ್ನು ಸಹ ನಾನು ಭೇಟಿ ಆಗ್ತಾ ಇದ್ದಿದ್ಲೋ ಏನೋ. There would not be HCAG. ಅದು SCAG ಅಸ್ತಿತ್ವದಲ್ಲೇ ಇರ್ತಾ ಇದ್ದಿದ್ದಿಲ್ಲ. There would not be a Sunday school. ಸಂಡೇ ಸ್ಕೂಲ್ನೂ ಸಹ ಇರ್ತಿದ್ದಿಲ್ಲ. There would not be a youth alive. ಯೂತ್ ಅಲೈವ್ನೂ ಸಹ ಇರ್ತಿದ್ದಿಲ್ಲ. There will not be a couples fellowship. ಕಪಲ್ಸ್ ಫೆಲೋಶಿಪ್ ಸಹ ಇರ್ತಿದ್ದಿಲ್ಲ. There would not be a youth camp. ಯೂತ್ ಕ್ಯಾಂಪು ಇರ್ತಿದ್ದಿಲ್ಲ. There would not be a literature ministry. ಲಿಟರೇಚರ್ ಮಿನಿಸ್ಟ್ರಿನೂ ಸಹ ಇರ್ತಿದ್ದಿಲ್ಲ. No media ministry. ನೋ ಮೀಡಿಯಾ ಮಿನಿಸ್ಟ್ರಿ. No AIDS ministry. ಏಡ್ಸ್ ಮಿನಿಸ್ಟ್ರಿನೂ ಇಲ್ಲ. So many things. ಅನೇಕ ಸಂಗತಿಗಳು. But you know what? Because when I let go my plans and accepted God's plans, this is what we see.
ನಾನು Hallelujah. ನನ್ನ ಯೋಜನೆಗಳು ಹೋಗಲ್ಪಳ್ಳಿ, ದೇವರ ಯೋಜನೆಗಳಿಗೆ ನಾನು ಹೌದು ಸ್ವಾಮಿ ಅಂದೆ. ಅದರ ನಿಮಿತ್ತ ಈ ಎಲ್ಲ ಸಂಗತಿಗಳು ಈ ದಿನ ಆಗ್ತಾ ಇದೆ. Hallelujah. 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 You know, you may have so many aspirations and ambitions today. ನಿಮ್ಮ ಜೀವನದಲ್ಲಿ ಅನೇಕ ಆಶೆ ಅಭಿಲಾಷೆಗಳು ನಿಮ್ಮ ಜೀವನದಲ್ಲಿ ನೀವು ಇಟ್ಟುಕೊಂಡಿರಬಹುದು. And some of you may be thinking, this is not right. This is not right. This should not have happened to me. ಈ ರೀತಿ ಸರಿಯಲ್ಲ, ಈ ರೀತಿ ನನ್ನ ಜೀವನದಲ್ಲಿ ಆಗ್ಬಾರ್ದಿತ್ತು ಅಂತ ಯೋಚಿಸ್ತಾ ಇರಬಹುದು You ಕೆಲವರು. know, this is not what I planned. ಇದನ್ನ ನಾನು ಯೋಚನೆನೂ ಸಹ ಮಾಡಿದ್ದಿಲ್ಲ, ಹಿಂಗಾಗ್ತಾ ಇದೆ ಅಂತ ಹೇಳಿ. If you are disappointed with God, ದೇವರ ವಿಷಯ ಈ ರೀತಿ ಆಗಿರುವ ನಿಮಿತ್ತ ನೀವು ದೇವರ ವಿಷಯದಲ್ಲಿ ನಿರಾಶೆಗೊಂಡಿದ್ರೆ, actually it is divine appointment. ನಿಜವಾಗ್ಲೂ ಹೇಳಬೇಕಾಗಿದ್ರೆ ದೇವರನ್ನ ಸಂಧಿಸುವಂತ ಸಮಯ ಇದು. Hallelujah. Hallelujah. This is what God can do. ದೇವರು ಇದನ್ನ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ This ಮಾಡ್ತಾನೆ. is what God can do. ದೇವರು ಇದನ್ನ ಮಾಡ್ತಾನೆ. If you say yes, God, to your will and your purpose, we say yes to Him. ಓ ನಿನ್ನ ಚಿತ್ತ, ನಿನ್ನ ಉದ್ದೇಶ ಸ್ವಾಮಿ, ಅದಕ್ಕಾಗಿ ನಾನು ಸಿದ್ಧನಿದ್ದೇನೆ ಅಂತ ನೀನು ಹೇಳಿದ್ರೆ, This is what God can do. ದೇವರು ಇದನ್ನ ಮಾಡ್ಲಿಕ್ಕೆ Your ಸಾಧ್ಯ. disappointments may be actually God's appointment. ನಿನ್ನ ನಿರಾಶೆಯ ಸಮಯ ಅದು ದೇವರು ನಿನ್ನನ್ನು ಸಂಧಿಸುವಂತ ಸಮಯ. And imagine this, Caesar Augustus issues a stupid decree. ಸೀಸರ್ ಅಗಸ್ಟಸ್ ಬಹಳ ಒಂದು ಹುಚ್ಚುತನವಾಗಿರುವಂತ ಒಂದು ಪ್ರಕಟಣೆಯನ್ನು ಕೊಡ್ತಾನೆ. Aadhaar card registration. ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡಿಸ್ಬೇಕಂತ ಹೇಳಿ Travel. ಎಲ್ಲಾ ರೀತಿಯ ಪ್ರಯಾಣ ಸ್ಟಾರ್ಟ್ Go to ಆಗ್ತದೆ. your hometown. ನಿಮ್ಮ ಒಂದು ಸ್ವಂತ ಊರಿಗೆ ಹೋಗ್ರಿ ಅಂತ ಹೇಳ್ತಾರೆ. Register there. ರಿಜಿಸ್ಟರ್ ಮಾಡ್ರಿ ನಿಮ್ಮ ಹೆಸರುಗಳನ್ನಲ್ಲಿ. It takes 2 weeks to travel from Nazareth to Bethlehem. ನಜರೇತ್ ನಿಂತ ಬೆತ್ಲೆಹೇಮ್ ಹೋಗುವುದಕ್ಕಾಗಿ 2 ವಾರ ಪ್ರಯಾಣ ಮಾಡ್ಬೇಕ್ರಿ. A carpenter. ಆ ಒಂದು ಕಾರ್ಪೆಂಟರ್ ಕೆಲಸ ಮಾಡುವ 2 weeks. 2 ವಾರ No work. ಕೆಲಸನೇ ಇಲ್ಲ. If no work, no food. ಅಲ್ಲಿ ಕೆಲಸ ಮಾಡ್ತಿದ್ರೆ ದುಡಿದಿದ್ರೆ ಎಲ್ಲ ಹಾರಬೇಕು. You know, that's the lifestyle people lived that time. ಆ ಸಮಯದಲ್ಲಿ ಅಂತ ರೀತಿಯ ಜೀವನವನ್ನು ಜನರು ಜೀವಿಸ್ತಾ ಇದ್ರು. But then they have to register. ಆದ್ರೆ ಇದು ಕೆಲಸ ಏನು, ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕಲ್ಲ, And ಮಾಡ್ಲೇಬೇಕು. so with Mary ಅದಕ್ಕೋಸ್ಕರ ಮರಿಯಳನ್ನು ಕರೆದುಕೊಂಡು in the Judean desert, ಆ ಒಂದು ಪ್ರಯಾಣದಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ. you know, freezing cold. ಬಹಳ ಥಂಡಿ, ಬಹಳ ಚಳಿ ಇರುವಂತ ಸಂದರ್ಭ. You know, the valley of Jordan is considered one of the very dangerous region. ಅವರು ಹಾದು ಹೋಗ್ತಾ ಇರುವಂತ ಒಂದು ಹಾದಿ, ಪ್ರಯಾಣ ಏನಿದೆಯಲ್ಲ ಬಹಳ ಅಪಾಯಕಾರಿಯಾಗಿರುವಂತ ಸ್ಥಳ ಅದು. Robbers are there. ಅಲ್ಲಿ ಅನೇಕ ಕಳ್ಳರಿದ್ದಾರೆ. You know, and they have to fight wild animals. ಅಷ್ಟು ಮಾತ್ರವಲ್ಲದೆ ಅನೇಕ ರೀತಿಯಾಗಿರುವಂತ ಕಾಡು ಪ್ರಾಣಿಗಳಲ್ಲಿವೆ. And above all this, you know, having to travel 2 weeks in the Judean desert with a pregnant wife. ಇಂಥ ಸನ್ನಿವೇಶದಲ್ಲಿ, ಇಂಥ ಅಪಾಯದ ಮಧ್ಯದಲ್ಲಿ 2 ವಾರ ಗರ್ಭಿಣಿ ಆಗಿರುವಂತ ಹೆಂಡತಿಯನ್ನ ಕರೆದುಕೊಂಡು ಪ್ರಯಾಣ ಮಾಡುವುದು. Comes to Nazareth. ನಜರೇತಿಗೆ ಬರುವುದು. When they come to their family home, ಅವರು ತಮ್ಮ ಸ್ವಂತ ಊರಿಗೆ ಬಂದಾಗ, and the family home may be their uncles or you know, some of their relatives who stay in their house. ಆ ಒಂದು ಸ್ವಂತ ಊರಿಗೆ ಬಂದಾಗ ಅಂಕಲ್ ಆಂಟಿ ಅವರ ಮನೆ ಇರ್ಬೋದು, ಅಲ್ಲಿ ಅವ್ರು ಏನೋ ಉಳಿದುಕೊಂಡಿರ್ಬೋದು. When they go to their guest room is full. All relatives, everybody from everywhere has come. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಹೋಗ್ತಾರೆ, ಗೆಸ್ಟ್ ರೂಮ್ ನಲ್ಲಿ ಇಳ್ಕೋಬೇಕಂತಂದ್ರೆ, ಬಟ್ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಗೆಸ್ಟ್ ರೂಮ್ ಎಲ್ಲ ಫುಲ್ ಆಗಿಬಿಟ್ಟಿವೆ. And the baby is born. ಅಲ್ಲಿ ಒಂದು ಕೂಸು ಜನ್ಮ ತಾಳ್ತದೆ. In the most horrible circumstances. ಬಹಳ ಕಠಿಣವಾಗಿರುವಂತ ಒಂದು ಸನ್ನಿವೇಶದಲ್ಲಿ. There was no place to keep the baby. ಆ ಕೂಸನ್ನ, ಮಗುವನ್ನ ಇಡುವುದಕ್ಕೂ ಸ್ಥಳ ಇಲ್ಲ. They had to keep the baby in the manger. ಅವರು ಆ ಗೋದಲಿಯಲ್ಲಿ ಆ ಕೂಸನ್ನ, ಮಗುವನ್ನು ಇಡಬೇಕು. So there is a big excitement. ಬಹಳ ಉತ್ಸಾಹ, ಉಲ್ಲಾಸ ಆ ಸಮಯದಲ್ಲಿದೆ. A boy child. ಓ ಗಂಡು ಮಗು. And as the decorations, they are possibly putting a decoration to celebrate the birth of this child. ಈ ಮಗು ಹುಟ್ಟಿರುವ ನಿಮಿತ್ತದಿಂದ ಡೆಕೋರೇಟ್ ಮಾಡಿ ಎಲ್ಲ ರೀತಿಯಾಗಿರುವಂತ ಕಾರ್ಯಗಳನ್ನು ಮಾಡ್ತಾ ಇರುವಂತ ಸಂದರ್ಭ. These dirty shepherds come and visit. ಈ ಹೊಲಸು ವಾಸನೆ ಬರುವಂತ ಈ ಒಂದು ಕುರುಬರು ಆ ಸ್ಥಳದಲ್ಲಿ ಬರ್ತಾರೆ. You know, they carry, maybe possibly they have taken the baby in their arms also. ಸಾಧ್ಯತೆ ಇರಬಹುದು ಆ ಕೂಸನ್ನ ಆ ಕುರುಬರು ನೋಡಿ ತಮ್ಮ ಕೈಗಳಲ್ಲಿ ಇಟ್ಟುಕೊಂಡು ಅದನ್ನ ಎತ್ತುಕೊಂಡಿರ್ಬೋದು. And then they hear the news. ಅವರಿಗೆ ಒಂದು ಸುದ್ದಿ ಕೇಳ್ತದೆ, Herod is going to kill the baby. ಹೆರೋದನು ಮಗುವನ್ನ ಕೊಂದು ಹಾಕ್ತಾನೆ ಅನ್ನುವಂತ ಸುದ್ದಿ. Run! ಓಡು, ಓಡು, Leave Bethlehem. ಬೆತ್ಲೆಹೇಮನ್, Leave Bethlehem. ಬೆತ್ಲೆಹೇಮನನ್ನ ಬಿಟ್ಟು ಓಡೋಗು, Go to Egypt. ಈಜಿಪ್ತಿಗೆ ಹೋಗು.
And we all sing peace on earth. ನಾವೆಲ್ಲ ಹಾಡ್ತೇವೆ ಭೂಲೋಕದಲ್ಲಿ ಸಮಾಧಾನ. You ask Mary? ಮರಿಯಳಿಗೆ ನೀವು ಕೇಳಿದ್ರೆ, You ask Joseph? ಯೋಸೇಫನಿಗೆ ಕೇಳಿದ್ರೆ, Wow, fun, no? Mary, Joseph, nice fun, no? ಓ ಮಗು ಹುಟ್ಟಿದೆ, ಎಲ್ಲ ಚಲೋ ಆಗಿದೆ, ಬಹಳ ಸಂತೋಷ ಉಲ್ಲಾಸ ಅಲ್ಲ ಮರಿಯಳೆ ಯೋಸೇಫನೇ ಅಂತ ಕೇಳಿದ್ರೆ, What you are talking peace on earth, it appears like hell on earth. ಓಹೋ ಭೂಲೋಕದಲ್ಲಿ ಸಮಾಧಾನದ ಬಗ್ಗೆ ಏನ್ ಹೇಳ್ತಾ ಇದ್ದಿ, ನಮ್ಮ ಜೀವನದಲ್ಲಿ ನರಕ ಆಗ್ತಾ ಇದೆ ಈಗ. And imagine this Mary, this mother who carried this baby. ಯೋಚಿಸಿ ನೋಡ್ರಿ, ಈ ಮರಿಯಳು ಆ ಮಗುವನ್ನ ತನ್ನ ಒಂದು ಕೈನಲ್ಲಿ ಎತ್ತುಕೊಂಡು, Fast forward 3 decades. ಓ 3 ಡಿಕೇಡ್ಸ್ಗಳಲ್ಲಿ, 3 ದಶಕಗಳನ್ನು ದಾಟುವಾಗ, 3 ದಶಕಗಳನ್ನು ದಾಟುವಾಗ, she is standing at Calvary. ಕಲ್ವಾರಿಯ ಆ ಒಂದು ಸ್ಥಳದಲ್ಲಿ ಆ ಮಗುವನ್ನ ನೋಡುವಂತ ಸ್ಥಿತಿ ಅವಳದು. All because she said yes. ಯಾಕೆ? ಎಲ್ಲವೂ ಸಾಧ್ಯವಾದದ್ದು ಅವಳು ದೇವರಿಗೆ ಹೌದು ಮಾಡ್ತೇನೆ ಸ್ವಾಮಿ ಅಂತ ಒಪ್ಪಿಕೊಂಡಿರುವ ನಿಮಿತ್ತ. Look at that son. ಆ ಮಗುವನ್ನ ನೋಡು, Look at that son. ಆ ಮಗುವನ್ನ ನೋಡಿ. He is stripped and hung on the cross. ಕ್ರೂಜೆ ಮೇಲೆ ಆತನು ನೇತಾಡ್ತಾ ಇದ್ದಾನೆ. He is beaten so badly that he doesn't even look like a human being. ಆತನು ಮನುಷ್ಯನಂತೆನೂ ಕಾಣ್ತಾ ಇಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೊಡೆದು ಬಿಟ್ಟಿದ್ದಾರೆ ಆತನ. Mary, ಮರಿಯಳೇ, this is not what I planned. ಓ ನಾನು ಇದನ್ನ ಯೋಚನೆ ಮಾಡಿದ್ದಿಲ್ಲ ಸ್ವಾಮಿ. This is not what I thought that would be happening to my beloved son. ನನ್ನ ಪ್ರೀತಿಯ ಮಗನಿಗೆ ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿ ನಾನು ಯೋಚಿಸಿದ್ದಿಲ್ಲ. No, this is not what I expected from my child. ನನ್ನ ಮಗನಿಗಾಗಿ ಇಂಥದ್ದಾಗ್ತದೆ ಅಂತ ನಾನು ಅಪೇಕ್ಷಿಸಿದ್ದಿಲ್ಲ. Suffering. ಬಹಳ ಕಠಿಣವಾಗಿರುವ ಕಷ್ಟದ ಸಮಯ. Look at what is he responding. ಆತನು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ರಿ. Father, forgive them. ತಂದೆಯೇ ಅವರನ್ನು ಕ್ಷಮಿಸು. Father, I commit my spirit into your hands. ನನ್ನ ಆತ್ಮವನ್ನ ತಂದೆ ನಿನ್ನ ಕೈಗಳಲ್ಲಿ A ಒಪ್ಪಿಸ್ತೇನೆ. mother watches her own beloved dear son die in front of her eyes. ತಾಯಿ ತನ್ನ ಸ್ವಂತ ಪ್ರೀತಿಯ ಮಗನು ತನ್ನ ಕಣ್ಣೆದುರಿಗೆ ಸಾಯ್ತಾ ಇರುವುದನ್ನು ನೋಡ್ತಾ ಇದ್ದಾಳೆ. This is not what I expected in life. ನನ್ನ ಜೀವನದಲ್ಲಿ ಇದನ್ನ ನಾನು This ಅಪೇಕ್ಷಿಸಿಲ್ಲ. is not what I desired in my life. ನನ್ನ ಜೀವನದಲ್ಲಿ ಇದನ್ನ ನಾನು ಆಶಿಸಿದ್ದಿಲ್ಲ. Dear friends, ಪ್ರಿಯ ಸ್ನೇಹಿತರೆ, you don't have to understand God's plan to trust him. ಆತನನ್ನ ನಂಬುವುದಕ್ಕಾಗಿ ದೇವರ ಯೋಜನೆಯನ್ನ ನೀನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. God has a purpose. ದೇವರಿಗೆ ಉದ್ದೇಶ ಇದೆ. Hallelujah. Hallelujah. God has a purpose. ದೇವರಿಗೆ ಉದ್ದೇಶ ಉಂಟು. So the story of Christmas, ಕ್ರಿಸ್ಮಸ್ಸಿನ ಒಂದು ಕತೆ, no one could have planned this. ಇದನ್ನು ಯಾರು ಸಹ ಯೋಚನೆ ವಿಚಾರ ಮಾಡಿರಲಿಲ್ಲ. God becoming human, ದೇವರು ಮನುಷ್ಯನಾದನು, conceived by the Holy Spirit, ಪರಿಶುದ್ಧಾತ್ಮನಿಂದ ಗರ್ಭ ಧರಿಸಲ್ಪಟ್ಟ, wrapped in a swaddling clothes. ಆ ಒಂದು ಬಟ್ಟೆಯಿಂದ ಸುತ್ತಲ್ಪಟ್ಟಿರುವಂತ ಸ್ಥಿತಿ. Look at totally unexpected situation. ಯೋಚಿಸಿ ವಿಚಾರ ಮಾಡಿ ನೋಡ್ರಿ, ಯಾವುದೇ ಅಪೇಕ್ಷೆ ರಹಿತವಾಗಿರುವಂತ ಸನ್ನಿವೇಶ ಜರುಗ್ತಾ ಇದೆ. The same swaddling clothes wrapped around the body of Jesus. ಯಾವ ವಿಧದಲ್ಲಿ ಆ ಚಿಕ್ಕ ಕೂಸನ್ನ ಬಟ್ಟೆಯಿಂದ ಸುತ್ತಿದ್ರು, ಹಾಗೆಯೇ ಆತನನ್ನ ಸಮಾಧಿಯಲ್ಲಿ ಹೂಣಿಡುವಾಗ ಬಟ್ಟೆಯಿಂದ ಸುತ್ತಿದ್ರು. You don't have to understand God's plan. ದೇವರ ಯೋಜನೆಯನ್ನ ನೀವು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. Trust him. He has a purpose for your life. ನಿನ್ನ ಜೀವನದಲ್ಲಿ ಆತನಿಗೆ ಉದ್ದೇಶ ಇದೆ ಎಂಬುದನ್ನು ನಂಬು. Trust him. He has a purpose for your life. ನಿನ್ನ ಜೀವನಕ್ಕೆ ಆತನಿಗೆ ಉದ್ದೇಶ ಉಂಟೆಂಬುದನ್ನು ನೀನು ನಂಬು. Everything that happened in the life of Jesus, ಯೇಸು ಸ್ವಾಮಿಯ ಜೀವನದಲ್ಲಿ ಏನೇನು ನಡೆದ್ವೋ ಜರುಗಿದ್ವೋ, had a purpose. ಅವೆಲ್ಲವೂ ಉದ್ದೇಶಕ್ಕೆ ಪೂರ್ವಕವಾಗಿ ಆದವು. What was the purpose? ಏನು ಉದ್ದೇಶ? Our salvation. ನನ್ನ ನಿನ್ನ ರಕ್ಷಣೆ. Hallelujah. Hallelujah. Your salvation and my salvation. ನಿನ್ನ ರಕ್ಷಣೆ ನನ್ನ ರಕ್ಷಣೆ. Mary and Joseph had a plan. ಮರಿಯಳು ಮತ್ತು ಯೋಸೇಫನಿಗೆ ಒಂದು ಯೋಜನೆ, ಪ್ಲಾನ್ಸ್ ಗಳಿವೆ. But God had a purpose. ಆದರೆ ದೇವರಿಗೆ ಉದ್ದೇಶ ಉಂಟು. So also with your life. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿಯೂ ಸಹ You may have a plan. ನಿಮ್ಮ ಜೀವನದಲ್ಲಿ ಅನೇಕ ಯೋಜನೆಗಳಿರ್ಬೋದು. You may have a plan. ನಿಮ್ಮ ಜೀವನದಲ್ಲಿ ಯೋಜನೆಗಳಿರ್ಬೋದು. You may have a plan. ನಿನ್ನ ಜೀವನದಲ್ಲಿ ಅನೇಕ ಯೋಜನೆ ಉಂಟು. But God has a purpose for your life. ಆದರೆ ದೇವರಿಗೆ
ದೇವರು ನಿನ್ನ ಜೀವನಕ್ಕಾಗಿ ಉದ್ದೇಶ ಇದೆ. Hallelujah. 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 Your plans may fail. ನಿನ್ನ ಒಂದು ಯೋಜನೆ ಅದು ಸೋತು ಹೋಗ್ಬೋದು, ಬಿದ್ದು ಹೋಗ್ಬೋದು. Your plans may be disrupted. ನಿನ್ನ ಒಂದು ಯೋಜನೆ ಪ್ಲಾನ್ಸ್ ಗಳು ಎಲ್ಲ ನಿರಾಶೆಗೊಂಡು ಬಿದ್ದು ಹೋಗ್ಬೋದು. Your dreams may be shattered. ನಿನ್ನ ಕನಸುಗಳೆಲ್ಲ ನಿರಾಶೆಗೊಂಡು ಬಿದ್ದು ಹೋಗ್ಬೋದು. But God's purposes will be achieved in your life. ದೇವರ ಯೋಜನೆ ನಿನ್ನ ಜೀವನದಲ್ಲಿ ಅದು ಯಾವಾಗಲೂ ಯಶಸ್ವಿಗೊಳ್ತದೆ, ಅದು ಪೂರೈಸಲ್ಪಡ್ತದೆ. Many are the plans in a man's heart. ಅನೇಕ ರೀತಿಯ ಸಂಕಲ್ಪಗಳು, ಯೋಜನೆಗಳು ಮನುಷ್ಯನ ಹೃದಯದಲ್ಲಿ ಉಂಟು. You don't have to understand God's plan to trust him. ಆತನನ್ನ ನಂಬುವುದಕ್ಕಾಗಿ ನೀನು ಆತನ ಯೋಜನೆಗಳನ್ನ ತಿಳಿದುಕೊಳ್ಳುವಂತ ಅವಶ್ಯಕತೆ ಇಲ್ಲ. Trust him. His purpose will be achieved in your life. ನೀನು ಅದನ್ನ ನಂಬು, ನಿನ್ನ ಜೀವನದಲ್ಲಿ ಆತನ ಉದ್ದೇಶ ಏನಿದೆ ಅದು ನೆರವೇರಿಸಲ್ಪಡ್ತದೆ ಎಂಬುದು. That is the beautiful Christmas story. ಅದೇ ನಿಜವಾಗ್ಲೂ ಸುಂದರವಾದ ಕ್ರಿಸ್ಮಸ್ಸಿನ ಕಥೆ. Hallelujah. 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 Mary and Joseph had a plan. ಮರಿಯಳು ಮತ್ತು ಯೋಸೇಫನಿಗೆ ಒಂದು ಕನಸು, ಆ ಒಂದು ಯೋಜನೆಗಳಿದ್ವು. God had a purpose. ಆದ್ರೆ ದೇವರಿಗೆ ಅವರ ಜೀವನದಲ್ಲಿ ಉದ್ದೇಶ ಇತ್ತು. That same God is here. ಅದೇ ದೇವರು ಇಲ್ಲಿ ಇದ್ದಾನೆ ಈ ದಿನ. As we bow down our heads, ನಮ್ಮ ತಲೆಗಳನ್ನು ಈ ಸಮಯದಲ್ಲಿ ನಾವು I ಭಾಗಿಸಿಕೊಳ್ಳೋಣ. want to invite you today. ಈ ಸಮಯ ನಿಮ್ಮನ್ನು ನಾವು ಆಮಂತ್ರಿಸಲು ಬಯಸ್ತೇವೆ. Every disappointed heart, ಎಲ್ಲ ನಿರಾಸೆಗೊಂಡಿರುವಂತ ಹೃದಯಗಳು, every disappointed life, ಎಲ್ಲ ರೀತಿಯ ನಿರಾಸೆಗೊಂಡ ಜೀವಿತಗಳು, come fall at his feet and say, I respect your purpose, O God. ಬಂದು ಆತನ ಪಾದಕ್ಕೆ ಅಡ್ಡ ಬಿದ್ದು ಹೇಳ್ರಿ, ನಾನು ನಿನ್ನ ಒಂದು ಉದ್ದೇಶಕ್ಕೆ ಗೌರವಿಸ್ತೇನೆ ಸ್ವಾಮಿ. Hallelujah. 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 Oh, hallelujah. Surrender your life to Jesus today. ನಿಮ್ಮ ಜೀವನವನ್ನ ಯೇಸುವಿಗೆ ಒಪ್ಪಿಸಿಕೊಡ್ರಿ. He is the creator of heaven and the earth. ಪರಲೋಕ ಭೂಲೋಕಗಳ ಸೃಷ್ಟಿಕರ್ತನಾತನು. Your plans may fail, ನಿಮ್ಮ ಯೋಜನೆಗಳು ಅದು ಸೋತು ಹೋಗ್ಬೋದು, but his purpose for your life will be achieved. ಆದ್ರೆ ನಿನ್ನ ಜೀವನದಲ್ಲಿ ಆತನು ಏನು ಉದ್ದೇಶ ಇಟ್ಟಿದ್ದಾನೋ ಅದನ್ನು ನೆರವೇರಿಸ್ತಾನೆ. Is there anyone here who wants to surrender and say, I lift my hands up and surrender my life to you, ಇಲ್ಲಿ God? ಯಾರಾದ್ರೂ ಇದ್ದೀರೋ, ನನ್ನ ಕೈಗಳನ್ನೆತ್ತಿ ನನ್ನನ್ನ ನಾನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸ್ತೇನೆ ಅಂತ ಹೇಳುವವರು. Some of you are going through tough times. ಕೆಲವೊಬ್ಬರು ನೀವು ಬಹಳ ಕಠಿಣವಾದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ. Oh, like Mary, ಮರಿಯಳಂತೆ divorce, ಡಿವೋರ್ಸ್ ಆಗುವಂತ ಸಂದರ್ಭ, separation, ಆ ಒಂದು ಬಿಡುಗಡೆ ಆಗುತ್ತಾ ಇರುವಂತ humiliation, ಬಹಳ ರೀತಿಯಾಗಿರುವಂತ ನಿರಾಶೆ ಸಮಯ. all because you have said yes to God. ದೇವರಿಗೆ ಹೌದು ಸ್ವಾಮಿ ಅಂತ ಹೇಳಿರುವಂತ ಸ್ಥಿತಿಯಿಂದ, Because of saying yes to God, ದೇವರಿಗೆ ನೀನು ಹೌದು ಸ್ವಾಮಿ ಮಾಡ್ತೇನಂತ ಒಪ್ಪಿಕೊಂಡಿರುವ ನಿಮಿತ್ತ, so you are in so many difficult situations. ಅನೇಕ ರೀತಿಯ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು. You don't understand God's plan, ನಿನ್ನ ಜೀವನದಲ್ಲಿ ದೇವರ ಯೋಜನೆ ನೀನು ಅರ್ಥ ಮಾಡಿಕೊಳ್ಳೋದಿಲ್ಲ. but God has a purpose for your life. ದೇವರಿಗೆ ನಿನ್ನ ಜೀವನಕ್ಕಾಗಿ ಉದ್ದೇಶ, God will achieve his purpose. ತನ್ನ ಉದ್ದೇಶವನ್ನು ಆತ ನೆರವೇರಿಸ್ತಾನೆ. Anyone, ಇಲ್ಲಿ ಯಾರಾದ್ರೂ ಇದ್ದೀರೋ, anyone, ಯಾರಾದ್ರೂ ಇದ್ದೀರೋ, if you want to recommit your life to Jesus and say, today I surrender my plans, I surrender my life to you, I want to give you this opportunity with courage and with boldness. Stand to your feet and say, from today, oh God, I am willing to accept your plan and your purpose for my life. ಈ ದಿನ ನನ್ನ ಜೀವನದಲ್ಲಿ ತಿರುಗಿ ನನ್ನನ್ನು ಪ್ರತಿಷ್ಠಿಸಿಕೊಳ್ತಾ, ನಿನ್ನ ಯೋಜನೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ ನನ್ನ ಜೀವನಕ್ಕಾಗಿ ಏನಿದೆಯೋ ಅದನ್ನ ನಾನು ಒಪ್ಪಿಕೊಳ್ತೇನೆ, ಅದಕ್ಕೆ ನಾನು ಒಳಪಡ್ತೇನೆ ಅಂತ ಹೇಳುವಂತವ್ರು ಎದ್ದು ನಿಂತ್ಕೊಳ್ತಿರೋ. Stand to your feet. ನಿಮ್ಮ ಕಾಲ್ಗಳ ಮೇಲೆ ನೀವು ಎದ್ದು If ನಿಂತ್ಕೊಳ್ರಿ. this is your commitment, stand to your feet. ಇದು ನಿನ್ನ ನಿರ್ಧಾರ ಆಗಿದ್ರೆ ನೀವಿರುವಂತ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ರಿ. Life is not fair to many of us. ಅನೇಕರಿಗೆ ನಿಮ್ಮ ಜೀವನ ಬಹಳ ಸುಂದರವಾಗಿ ಸರಿಯಾಗಿದೆ ಅಂತ ಇರೋದಿಲ್ಲ. Disappointments may be there. ಅನೇಕ ನಿರಾಶೆಗಳಿದೆ. But your disappointments are God's appointment. ನಿನ್ನ ಒಂದು ನಿರಾಶೆ ಅದು ದೇವರು ಸಂಧಿಸುವಂತ ಸಮಯ. God has a purpose for your life. ನಿನ್ನ ಜೀವನಕ್ಕಾಗಿ ದೇವರಿಗೆ ಉದ್ದೇಶ God ಉಂಟು. has a purpose for your life. ನಿನ್ನ ಜೀವನಕ್ಕಾಗಿ ದೇವರಿಗೆ ಉದ್ದೇಶ You ಉಂಟು. are precious to him. ದೇವರಿಗೆ ನೀನು ಬಹಳ ಅಮೂಲ್ಯನು. You are valuable to him. ಆತನಿಗೆ ಬಹಳ ಪ್ರಾಮುಖ್ಯ ಉಳ್ಳವರು He ನೀವು. loves you. ನಿನ್ನ ಪ್ರೀತಿಸ್ತಾನೆ, He cares for you. ನಿನ್ನ ಕಾಳಜಿ
ರಾಜಿ ಮಾಡ್ತಾನೆ, He will lead you, ನಿನ್ನ ನಡೆಸ್ತಾನೆ, He will achieve His purpose in your life. ನಿನ್ನ ಜೀವನದಲ್ಲಿ ತನ್ನ ಉದ್ದೇಶವನ್ನು ಆತ ನೆರವೇರಿಸ್ತಾನೆ. Maybe not your plans, ನಿನ್ನ ಯೋಜನೆ ನೆರವೇರ್ಲಿಕ್ಕಿಲ್ಲ, but His plans, ಆತನ ಯೋಜನೆ which is really good for you, ಅದು ನಿಜವಾಗಲೂ ನಿನ್ನ ಜೀವನಕ್ಕೆ for ಒಳ್ಳೆಯದು, your future. ನಿನ್ನ ಒಂದು ಭವಿಷ್ಯತ್ತು. Your disappointments ನಿನ್ನ ಒಂದು ನಿರಾಶೆ are God's appointments. ಅದು ದೇವರ ಒಂದು ಸಂಧಿಸುವ ಸಮಯ. Hallelujah. Hallelujah. Lift your hands and surrender yourselves to God now. ನಿಮ್ಮ ಕೈಗಳನ್ನೆತ್ತಿ ಈ ಸಮಯದಲ್ಲಿ ಆತನಿಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. Let's just surrender our lives to God. ನಮ್ಮ ಜೀವನವನ್ನ ಆತನಿಗೆ ಒಪ್ಪಿಸಿಕೊಡೋಣ. Hallelujah. 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 I surrender all. I surrender all to Thee, my precious Savior. I surrender ಜಿಗುಪ್ಸೆಯ ಮಧ್ಯದಲ್ಲಿ ಯಾಕೆ ನನ್ನ ಜೀವನ ಹೀಗಾಯಿತು, ಯಾಕೆ ನನ್ನ ಜೀವನ ಹೀಗಾಯಿತು, ಯಾಕೆ ಇಂಥ ಕಷ್ಟ, ಯಾಕೆ ಇಂಥ ಸಮಸ್ಯೆ, ಯಾಕೆ ಇಂಥ ಹೋರಾಟಗಳು, ಯಾಕೆ 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 ಸ್ವಾಮಿ, ಆ ಎಲ್ಲ ಪ್ರಶ್ನೆಗಳಿಗೆ ನೀನು ಈ ದಿವಸ ಉತ್ತರಿಸಿದ್ದಿ ಉತ್ತರಿಸಿದ್ದಿ ಉತ್ತರಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ನಮ್ಮ ಯೋಜನೆಗಳಿಗಿಂತ ನಿನ್ನ ಉದ್ದೇಶ ಶ್ರೇಷ್ಠ. ನಮ್ಮ ಯೋಜನೆಗಳಿಗಿಂತ ನಿನ್ನ ಉದ್ದೇಶ ಶ್ರೇಷ್ಠ, 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 ಶ್ರೇಷ್ಠ ಸ್ವಾಮಿ. ನಿನ್ನ ಆ ಶ್ರೇಷ್ಠ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಯೋಜನೆಗಳು ಸೀಮಿತವಾದದ್ದು, ಆದರೆ ನಿನ್ನ ಉದ್ದೇಶಗಳು ಶ್ರೇಷ್ಠವಾದದ್ದು. ಅದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ಇಲ್ಲಿಂದ ಹೊರಟು ಹೋಗುವಾಗ ನಮ್ಮ ಜೀವನಕ್ಕೆ ಅರ್ಥ ಉಂಟು, ನಮ್ಮ ಜೀವನಕ್ಕೆ ಉದ್ದೇಶ ಉಂಟು. ನಮ್ಮ ಜೀವನದ ಒಡೆಯನಾದ ಯೇಸು ನಮ್ಮ ಜೀವಿತಕ್ಕಾಗಿ ಇಟ್ಟುಕೊಂಡಿರುವಂಥ ಉದ್ದೇಶಗಳಿಗೆ ಅನುಸಾರವಾಗಿ ನಮ್ಮನ್ನು ನಡೆಸುತ್ತಾನೆ ಅನ್ನುವ ಭರವಸೆಯೊಂದಿಗೆ, ನಿರಾಶೆಯ ಮಧ್ಯದಲ್ಲಿ, ಸೋಲಿನ ಮಧ್ಯದಲ್ಲಿ, ಭಯದ ಮಧ್ಯದಲ್ಲಿ, ಆತಂಕದ ಮಧ್ಯದಲ್ಲಿ ನನ್ನ ದೇವರ ಉದ್ದೇಶ, ನನ್ನ ದೇವರ ಉದ್ದೇಶ, ನನ್ನ ದೇವರ ಉದ್ದೇಶ ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ. ಆ ರೀತಿಯಾದ ಅರಿವಿನಲ್ಲಿ ಸಮರ್ಪಣೆಯೊಂದಿಗೆ ಹೊರಟು ಹೋಗುವುದಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಕೃಪೆಯೊಳ ಹಸ್ತಕ್ಕೆ ನಮ್ಮನ್ನು ತಿರುಗೊಂದು ಸಾರಿ ಒಪ್ಪಿಸಿಕೊಟ್ಟು ಕೃತಜ್ಞತೆ ಸಲ್ಲಿಸಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ ಕಾಲ ನಮ್ಮೆಲ್ಲರ ಸಂಘದಲ್ಲಿ ಆಗಿರಲಿ. ಆಮೆನ್.